ಓಂ ಶಾಂತಿ. ಓಂ ಶಾಂತಿ. ವರ್ತಮಾನ ಸಮಯದಲ್ಲಿ ಪ್ರಪಂಚದಲ್ಲಿ ಎಷ್ಟು ತೀವ್ರ ರೂಪದಲ್ಲಿ ಬದಲಾವಣೆ, ಪರಿವರ್ತನೆ, ವಿನಾಶ, ದುಃಖ ಆಗ್ತಾ ಇದೆ ಅಂತ ತಾವೆಲ್ಲ ನೋಡ್ತಾ ಇದ್ದೀರಾ. ಭಗವಂತನ ಶಕ್ತಿಯ ಅವಶ್ಯಕತೆ ಎಷ್ಟಿದೆ ಅದು ಕೂಡ ತಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ಗೊತ್ತು, ಬೇರೆಯವ್ರ ಜೀವನದಲ್ಲೂ ಎಷ್ಟು ಅವಶ್ಯಕತೆ ಇದೆ ಅಂತ ಅದನ್ನು ಕೂಡ ತಮಗೆ ಗೊತ್ತಿದೆ. ಅಂದರೆ ಅಶಾಂತಿ, ದುಃಖ, ಸಮಸ್ಯೆ, ಅಸಫಲತೆ ವಿಪರೀತವಾಗಿ ಹೆಚ್ಚಿಗೆ ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ಭಗವಂತನ ಹತ್ರ ವಿಶ್ವದಾದ್ಯಂತ ಸರ್ವ ಆತ್ಮರು ಭಗವಂತ ದುಃಖವನ್ನು ದೂರ ಮಾಡುವಂತ ಗೋಗರಿತಾ ಇದ್ದಾರಂತೆ. ಅವರೆಲ್ಲರಿಗೂ ಕೂಡ ಅವರ ಸಮಸ್ಯೆಗೆ ಪರಿಹಾರವನ್ನ ವಿಶ್ವಪಿತನಾದಂಥ ತಂದೆ ಕೊಡಬೇಕಲ್ವಾ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಆಶ್ರಮ ಜಾಸ್ತಿ ಆಗ್ಬೇಕಾಗ್ತದೆ. ಆಶ್ರಮ ಜಾಸ್ತಿ ಆಗ್ಲಿಕ್ಕೆ ನಾವೇ ಆಶ್ರಮಗಳಿಗೆ ಹೋಗ್ತಾ ಇಲ್ಲ ಇವಾಗ, ಆನ್ಲೈನ್ ಬಂದ ಮೇಲೆ ಅಲ್ವಾ, ಮನೇಲೆ ಕೂತ್ಕೊಂಡ್ಬಿಟ್ಟಿರ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ, ಮನೆ ಮನೆಯನ್ನೇ ಆಶ್ರಮ ಮಾಡಬೇಕು, ಅಷ್ಟು ಯೋಗ್ಯರನ್ನಾಗಿ ಮಾಡಬೇಕು. ಯಾಕೆಂದ್ರೆ ನಾವು ಲೌಕಿಕ ಮನೆಯಲ್ಲಿ ಏನು ಮಾಡ್ತೀವಿ, ಯಾರಾದರೂ ಶರೀರಧಾರಿಗಳು ಬಂದಾಗ, ಸ್ನೇಹಿತರು, ಪರಿಚಯದವರು, ಬಂಧುಗಳು ಬಂದಾಗ ಶರೀರಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ನೀರು, ಊಟ, ಸ್ನಾನ, ಮಲ್ಕೊಳ್ಳಿಕ್ಕೆ ಇಲ್ಲ ನಾವೇನು ವ್ಯವಸ್ಥೆ ಮಾಡಿರ್ತೀವಿ. ಆದರೆ ಆತ್ಮಿಕವಾಗಿ ವ್ಯವಸ್ಥೆ ಮಾಡಿದ್ದೀವಿ ಆತ್ಮೀಯರೇ. ಪ್ರತಿದಿನ ನಮ್ಮ ಮನೇಲಿ ಕುಟುಂಬಸ್ಥರಿಗೆ ನಾವು ಆತ್ಮದ ಊಟವನ್ನು ಕೊಡ್ತಾ ಇದ್ದೀವ, ಅವ್ರ ಬಟ್ಟೆ ವಾಶ್ ಮಾಡ್ತಿದ್ದೀವಿ, ಅವ್ರಿಗೆ ಊಟ ತಿಂಡಿ ಮಾಡಿಕೊಡ್ತಿದ್ದೀವಿ, ಪಾತ್ರೆ ತೊಳಿತಾ ಇದ್ದೀವಿ ಅಲ್ವಾ. ನೆಂಟರಿಷ್ಟ ಬಂದಾಗ ಮದುವೆ ಮನೆಗಳಿಗೆ ಹೋಗ್ತೀವಿ. ಆದರೆ ಯಾವ ಉದ್ದೇಶಕ್ಕೋಸ್ಕರ ಬಾಬಾ ನಮ್ಮನ್ನ ಜನ್ಮವನ್ನ ಕೊಟ್ಟು ದೊಡ್ಡವರನ್ನಾಗಿ ಮುಂದುವರಿಸ್ತಾ ಇದ್ದಾರೋ ಆ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವ. ಕೆಲವೊಂದ್ಸಲ ನಾವು ಬಾಬನ ಮಕ್ಕಳು ಜ್ಞಾನಿಗಳಾಗಿರುವಂಥ ಕಾರಣದಿಂದ ಬೇರೆಯವ್ರಿಗೆ ಶಿಕ್ಷಣವನ್ನು ಕೂಡ ಕೊಡ್ತೀವಿ. ಇದು ಸರಿಯಲ್ಲ, ಇದನ್ನು ಮಾಡಬೇಕು, ಅದನ್ನು ಮಾಡಬಾರ್ದು, ನಾನೇ ಸರಿ, ನಾನು ಹೇಳ್ದಂಗೆ ಕೇಳು, ನಾನೇ ಸೀನಿಯರ್ ಆಗಿದ್ದೇನೆ, ನನಗೆ ಅನುಭವ ಇದೆ ಅಂತ ನಾವು ಹೇಳ್ತಾರೆ. ಶಿಕ್ಷಣವನ್ನ ಕೊಡೋದು ತಪ್ಪಲ್ಲ, ಆದರೆ ಶಿಕ್ಷಣದ ಜೊತೆಗೆ ಅವರ ಮೇಲೆ ಕ್ಷಮೆಯನ್ನು ಕೂಡ ತೋರಿಸಿ, ದಯೆಯನ್ನು ಕೂಡ ತೋರಿಸಿ. ಹೇಗೆ ನೀವು ಟ್ರಾಫಿಕ್ ಜಾಮಲ್ಲಿ ಇದ್ದಾಗ ಯಾರೊಬ್ಬರು ಬಂದ್ಬಿಟ್ಟು ಹಣ ಕೇಳ್ತಾರೆ, ಊಟ ತಿಂಡಿ ಬೇಕು ಅಂತ ಹೇಳ್ತಾರೆ. ಆವಾಗ ಅವರ ಬಗ್ಗೆ ನಿಮ್ಗೆ ಏನಾಗ್ತದೆ, ದಯೆ ಬರುತ್ತೆ. ನಿಮ್ಮ ಹತ್ರ ಆಹಾರ ಇದ್ರೆ ಅವ್ರಿಗೆ ಕೊಡ್ತೀರಲ್ಲ, ಹಣ ಇದ್ರೆ ಕೊಡ್ತೀರಲ್ವಾ. ಅದು ಬಸ್ಸಲ್ಲಿ ಇರ್ತಾರೆ, ಯಾರಿಗೊಬ್ಬರು ನೀರಿನ ಅವಶ್ಯಕತೆ ಇರ್ತದೆ, ನಿಮ್ಮ ಹತ್ರ ನೀರಿದ್ದಾಗ ನೀವು ಅವ್ರಿಗೆ ಕೊಡ್ತೀರಲ್ವಾ. ಹಾಗೆ ಇವತ್ತು ಪ್ರಪಂಚದ ಜನರಿಗೆ ಶಾಂತಿ ಬೇಕಾಗಿದೆ, ಸುಖ ಬೇಕಾಗಿದೆ, ಅವ್ರ ಬಗ್ಗೆ ದಯೆ ಇರಲಿ. ನೀವು ಮಾಡೋದು ವ್ಯಾಪಾರ ಅಲ್ಲ. ಅವ್ರೇನು ಕೊಟ್ಟಿದ್ದಾರೆ ನಾನೇ ಕೊಡಬೇಕು ಹೇಳುವಂಥದ್ದು ಲೆಕ್ಕಾಚಾರವನ್ನು ಹಾಕೋದಲ್ಲ. ನಿಮ್ಮ ಜೊತೆಯಲ್ಲಿ ಇರುವಂಥ ಆತ್ಮಗಳು, ನಿಮ್ಮ ಮನೆಯಲ್ಲಿರುವಂಥ ಆತ್ಮಗಳ ಬಗ್ಗೆ ಮೊದಲು ಶಿಕ್ಷಣದ ಜೊತೆಗೆ ಅವರೇನು ತಪ್ಪು ಮಾಡ್ತಾರೋ ಅವರ ಬಗ್ಗೆ ಕ್ಷಮೆಯನ್ನು ಮಾಡಿ, ದಯೆ ತೋರಿಸಿ, ಶಿಕ್ಷಣವನ್ನು ಕೊಡಿ, ಅವರನ್ನು ಮುಂದುವರಿಸಿ, ನಿರಾಕಾರ ರೂಪದ ಶಕ್ತಿಯನ್ನು ಕೊಡಿ ಮತ್ತು ಅವರಿಂದ ಆಶೀರ್ವಾದ ತಗೊಳ್ಳಿ ಮತ್ತು ನೀವು ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಜೊತೆಗೆ ಯಾರಿಂದಲೂ ದುಃಖ ತಗೊಳ್ಬೇಡಿ, ಯಾರಿಗೂ ದುಃಖವನ್ನು ಕೊಡಬೇಡಿ. ಮನೆಗೆ ಹೋಗಿರ್ತೀರ, ಮನೆಯವ್ರು ಜಗಳ ಮಾಡ್ತಾರೆ, ಮಕ್ಕಳು ಜಗಳ ಮಾಡ್ತಾರೆ, ಅತ್ತೆ ಸೊಸೆ ಜಗಳ ಮಾಡ್ತಾರೆ, ಅವ್ರು ಯಾಕೆ ಹಾಗೆ ಮಾಡಿದ್ರು ಅಂತೇಳ್ಬಿಟ್ಟು ನಾವು ದುಃಖವನ್ನು ಸ್ವೀಕಾರ ಮಾಡ್ತಾ ಇದ್ದಾಗ ಅದರ ಬಗ್ಗೆನೇ ವಾರಗಟ್ಟಲೆ, ತಿಂಗಳಾನುಗಟ್ಟಲೆ ಯೋಚನೆ ಮಾಡ್ತಾ ಇರ್ತೀವಿ. ಅವಾಗೇನಾಯ್ತು, ಅದೇ ಸಂಸ್ಕಾರ ಬೆಳ್ಕೊಂಡು ಬಂದ್ಬಿಡ್ತದಲ್ಲ ಮನಸ್ಸಿನಲ್ಲಿ. ಪುನಃ 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 ಲೆಕ್ಕಾಚಾರಗಳಾಗ್ಬಿಡ್ತಾವಲ್ವಾ, ಮತ್ತು ವಾಪಸ್ ಅದನ್ನು ಕ್ಲಿಯರ್ ಮಾಡ್ಬೇಕಾಗತ್ತಲ್ವಾ. ಅದಕ್ಕಾಗಿ ಅದೆಲ್ಲವನ್ನ ಏನು ಮಾಡಿಬಿಡಿ, ನಿಲ್ಲಿಸ್ಬಿಡಿ. ಮಕ್ಕಳೇ, ಪ್ರತಿದಿನ ನನಗೆ ಎಷ್ಟೆಲ್ಲ ಕೋಟಿ ಜನ ಆತ್ಮಗಳು ಬೈತಾರೆ ಗೊತ್ತಾ, ನಿಂದನೆ ಮಾಡ್ತಾರೆ, ದುಃಖ ಕೊಟ್ಟು ನೀನೆ ಅಂತ ಬಿಟ್ಟು ಹೇಳ್ತಾರೆ. ನಾನೇನು ಯಾರಿಗೂ ದುಃಖ ಕೊಡಲ್ಲ, ನಾನು ದುಃಖ ದೂರ ಮಾಡಿ ಸುಖವನ್ನು ಕೊಡುವಂಥವನು. ಅದಷ್ಟೆಲ್ಲ ಮಾಡಿದ್ರು ಕೂಡ ಅವರ ಮೇಲೆ ನನಗೆ ಸಿಟ್ಟು ಬರೋದಿಲ್ವಲ್ಲ. ಇನ್ನು ಮಧುರವಾದ ಮಕ್ಕಳೇ ಅಂತಲೇ ಹೇಳ್ತಾನೆ, ನಮಸ್ತೆ ಅಂತಲೇ ಹೇಳ್ತಾನೆ, ಪ್ರೀತಿಯನ್ನು ಕೊಡ್ತೇನೆ. ಅವರು ಕರೆದಾಗ ನಾನು ಅವರಿಗೆ ಹೋಗ್ಬಿಟ್ಟು
ಅವರಿಗೆ ಸಹಾಯವನ್ನ ಮಾಡ್ತೇನೆ. ಹೀಗೆ ಮಕ್ಕಳೇ, ವರ್ತಮಾನ ಸಮಯದ ಅನುಸಾರದಲ್ಲಿ ಮನೆಯಲ್ಲಿ ಮನದಲ್ಲಿ ಭಗವಂತನ ಶಕ್ತಿಯ ತೀವ್ರತರವಾದಂಥ ಅವಶ್ಯಕತೆ ಇದೆ. ಅದನ್ನು ಯಾರ ಮೂಲಕ ಕೊಡಬೇಕು? ನಿಮ್ಮ ಮಕ್ಕಳ ಮೂಲಕನೇ ಅಲ್ವಾ ನಾನು ಕೊಡಬೇಕು. ಅದು ಕೊಡಬೇಕು ಅಂತಂದ್ರೆ ನೀವಷ್ಟು ಯೋಗ್ಯರಾಗಿರ್ಬೇಕಲ್ವಾ. ನೋಡಿ, ಮೊದಲೆಲ್ಲ ಹಾಲು ಬರಬೇಕಾದ್ರೆ ಹೆಂಗೆ ಬರ್ತಿತ್ತು ಗೊತ್ತಲ್ಲ ತಮಗೆ? ಮನೆ ಬಾಗಿಲಿಗೆ ಕ್ಯಾನ್ ತಗೊಂಡು ಬರ್ತಿದ್ರು, ಕೊಡ್ತಾ ಇದ್ರು. ಇವತ್ತು ಹಾಲಿನ ಪ್ಯಾಕೆಟ್ ಬಂದ್ಬಿಟ್ಟಿದೆ. ಹಾಲಿನ ಪ್ಯಾಕೆಟು, ಮೊಸರಿನ ಪ್ಯಾಕೆಟ್ ಎಲ್ಲ ಬಂದ್ಬಿಟ್ಟಿದೆ ಅಲ್ವಾ. ನಾವು ಯಾವುದನ್ನು ತೆಗೆದುಕೊಂಡು ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಮನೆ ಬಾಗಿಲಿಗೆ ಹಾಲಿನ ಪ್ಯಾಕೆಟ್ ಬಂದ್ಬಿಡುತ್ತೆ ಅಲ್ವಾ. ವಿಧಿ ಚೇಂಜ್ ಆಯ್ತಲ್ವಾ ಇವಾಗ. ಈಗ ನಾವು ಅಂಗಡಿ ಹೋಗ್ಬೇಕಂತೇನಿಲ್ಲ, ಆರ್ಡರ್ ಮಾಡಿಬಿಟ್ಟು ಮನೆ ಬಾಗಿಲಿಗೆ ಐಟಮ್ಸ್ ಎಲ್ಲ ಬಂದು ತಲುಪಬಿಡ್ತದೆ ಅಲ್ವಾ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಮನೆಯಲ್ಲೇ ಇದ್ದು ಮೊದಲು ಆತ್ಮನಿಗೆ, ನಿಮಗೆ ಮತ್ತು ನಿಮ್ಮ ಮನ ಬುದ್ಧಿ ಸಂಸ್ಕಾರಕ್ಕೆ, ಶರೀರಕ್ಕೆ ಮತ್ತು ಮನೆಯಲ್ಲಿರುವಂಥ ಹತ್ತಿರದ ಕುಟುಂಬಸ್ಥರೇನಿದ್ದಾರೆ ಅವರಿಗೆ ಈಶ್ವರೀಯ ಜ್ಞಾನದ ಶಕ್ತಿಯ ಅನುಭೂತಿಯನ್ನ ಮಾಡಿಸಿ. ನೋಡಿ, ಯಾರಿಂದಾದ್ರೂ ಆಶೀರ್ವಾದ ನಾವು ತೆಗೆದುಕೊಳ್ಬೇಕು ಅಂತಂದ್ರೆ ಅವರಿಗೆ ತೀವ್ರ ಅನಿವಾರ್ಯತೆ, ಅವಶ್ಯಕತೆ ಇರುವಂತಹ ಜ್ಞಾನವನ್ನು, ವಿಧಿವಿಧಾನವನ್ನು, ಶಕ್ತಿಯನ್ನು, ವಸ್ತುವನ್ನ ಕೊಟ್ಟಾಗ, ಅಯ್ಯೋ ದೇವರು ಬಂದ್ರಿ, ನಮ್ಮ ಸಮಸ್ಯೆ ಪರಿಹಾರ ಮಾಡಿದ್ರಿ ಅಂತ ಅವ್ರ ಮನಸ್ಸಿನಿಂದ ಹೇಳ್ತಾರೆ. ಆವಾಗ ಅವರಿಂದ ಆಶೀರ್ವಾದ ಸಿಗತ್ತಲ್ವಾ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಆಶೀರ್ವಾದವನ್ನು ಕೊಡಿ, ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಆವಾಗ ಏನಾಗತ್ತೆ ಗೊತ್ತಾ? ನಿಮ್ಮ ಮನೆ ತನ್ನಿಂತಾನೆ ಆಶ್ರಮ ಆಗ್ಬಿಡ್ತದೆ. ಇಲ್ಲಿ ಭ್ರಕುಟಿಯ ಮನೆನೂ ಆಗ್ತದೆ, ಶರೀರದ ಮನೆನೂ ಕೂಡ ಆಗ್ತದೆ. ಬಾಬಾ ಆ ಒಂದು ಗ್ಯಾರಂಟಿಯನ್ನ ಕೊಡ್ತಾರೆ. ಅಷ್ಟು ನಿಮಗೆ ಶಕ್ತಿ ಬೇಕು. ಇದೆಲ್ಲ ಆಗಬೇಕು ಅಂತಂದ್ರೆ ಕೆಲವೊಂದು ಕಂಡೀಷನ್ಸ್ಗಳಿದ್ದಾವೆ. ಏನತ್ತು? ಈಗ ನೋಡಿ, ಅವ್ರಿಗೆ ಭಗವಂತನ ಶಕ್ತಿ ತಾನೇ ಬೇಕು. ಅದರಿಂದ ತಾನೇ ಅವ್ರ ಸಮಸ್ಯೆ ಪರಿಹಾರ ಆಗಬೇಕು. ಅದಕ್ಕೆ ನಾನು ನಿಮ್ಮನ್ನು ಉಪಯೋಗ ಮಾಡ್ಕೊಳ್ಬೇಕಲ್ವಾ. ಅವಾಗ ನೀವು ಹೇಗಿರಬೇಕು? ಪವಿತ್ರವಾಗಿರಬೇಕು, ಶುದ್ಧವಾಗಿರಬೇಕು, ಸ್ವಚ್ಛವಾಗಿರಬೇಕು. ಈಗ ಪ್ರಶ್ನೆ, ಪವಿತ್ರತೆ ಅಂತಂದ್ರೆ ಏನು? ಪವಿತ್ರತೆ ಅಂತಂದ್ರೆ ಬಾಬಾ ಹೇಳ್ತಾರೆ, ಯಾವುದೇ ಒಂದು ವಸ್ತು ಇದೆಯಲ್ಲ ಅದು ತನ್ನ ಮೂಲ ಸ್ವರೂಪದಲ್ಲಿ ಇರಬೇಕು. ಅದ ಮೇಲ್ಗಡೆ ಏನೂ ಕೂಡ ಎಕ್ಸ್ಟ್ರಾ ಹೊರಗಡೆ ಪ್ರಪಂಚದ ಸೇರಿರಬಾರ್ದು. ಮೂಲ ಸ್ವರೂಪ ಅದೇನಿದೆ ಅಷ್ಟು ಮಾತ್ರ. ಈಗ ಉದಾಹರಣೆಗೆ ಒಂದು ಪಾತ್ರೆ ಅಂತ ತಿಳ್ಕೊಳ್ಳಿ. ಅಡಿಗೆ ಮಾಡಬೇಕು ಅಂದ್ರೆ ಏನು ಮಾಡಬೇಕು? ಬೇರೆ ಬೇರೆ ಕಾರ್ಯಕ್ಕೆ ಅದನ್ನು ಉಪಯೋಗ ಮಾಡ್ತೀವಲ್ವಾ. ಅದನ್ನ ಸ್ನಾನಕ್ಕೆ ಬಿಸಿನೀರಿಗೆ ಯೂಸ್ ಮಾಡ್ಕೊಳ್ಬೋದು, ಟೀ ಕಾಫಿ ಮಾಡ್ಬೋದು, ಸಾಂಬಾರು ಮಾಡ್ಬೋದು, ಅನ್ನ ಮಾಡ್ಬೋದು, ಏನ್ ಬೇಕಾದ್ರೂ ನೀವು ಮಾಡ್ಬೋದು. ಆದರೆ ಇನ್ನೊಂದು ಕೆಲಸವನ್ನ ನಾವು ಮಾಡಬೇಕಾದ್ರೆ ಅದನ್ನ ವಾಶ್ ಮಾಡ್ತೀವಲ್ವಾ. ವಾಶ್ ಮಾಡಿದಾಗ ಏನಾಗ್ತದೆ? ಮೊದಲು ಯಾವ ಅಡಿಗೆಯನ್ನು ನಾವು ಮಾಡಿದೀವೋ ಅದಕ್ಕೆ ಸಂಬಂಧಪಟ್ಟಂತೆ ಉಳಿದಿರುವಂತ ಎಣ್ಣೆ, ಉಪ್ಪು, ಹುಳಿ, ಖಾರ ಇದೆಲ್ಲ ಏನಾಗಬೇಕು? ಕ್ಲೀನ್ ಆಗ್ಬೇಕು. ಮೂಲ ಸ್ವರೂಪದಲ್ಲಿ ಬೇಕಾದ್ದು. ಆವಾಗ ನಾವೇನ್ ಮಾಡ್ಬೇಕು? ಹೊಸ ಅಡಿಗೆಯನ್ನು ಮಾಡಿದಾಗ ಆ ಅಡಿಗೆ ಏನು ರುಚಿ ಇದೆ, ಸ್ವಾದ ಇದೆ, ಅದ್ರಲ್ಲಿ ಬರುತ್ತೆ. ಅದನ್ನು ತಿಂದವ್ರಿಗೆ ಅದೇ ರುಚಿ ಆಗ್ತದೆ ಅಲ್ವಾ. ಒಂದ್ಸಲ ಬಟ್ಟೆ ಹಾಕೊಳ್ತೀವಿ, ಕಾರಣಾಂತರದಿಂದ ಅದು ಗಲೀಜಾಗ್ತದೆ. ನೀರು ತಾಗ್ಬೋದು, ಧೂಳು ತಾಗ್ಬೋದು, ಮಣ್ಣು ತಾಗ್ಬೋದು, ಬೆವರು ತಾಗ್ಬೋದು, ಏನು ಬೇಕಾದ್ರೂ ತಾಗ್ಬೋದು, ಹೌದಾ. ಮತ್ತು ವಾಪಸ್ ಅದನ್ನ ಉಪಯೋಗ ಮಾಡಬೇಕು ಅಂದಾಗ ಏನ್ ಮಾಡ್ತೀವಿ? ಅದರ ಮೇಲ್ಗಡೆಗಿರುವಂತಹ ಕೊಳೆಯನ್ನೆಲ್ಲ ತೆಗೆದು ಮತ್ತೆ ವಾಪಸ್ ಉಪಯೋಗ ಮಾಡ್ತೀವಿ. ಆವಾಗ ಎಷ್ಟು ಚೆನ್ನಾಗಿರ್ತದಲ್ವಾ. ಇವಾಗ ನಾವು ಒಂದು ಬಟ್ಟೆ ಹಾಕೊಂಡಿದೀವಪ್ಪ, ಸ್ನಾನ ಮಾಡಿದ್ವಿ, ಮತ್ತೆ ವಾಪಸ್ ಅದೇ ಬಟ್ಟೆ ಹಾಕೊಂಡಾಗ ಏನಾಗ್ತದೆ? ಅದರಲ್ಲಿರುವಂತ ಬೆವರು, ದುರ್ನಾತ, ಮಣ್ಣು, ಆ ಒಂದು ನೀರಿದ್ರೆ ಅದೇ ಒಂದು ಕಷ್ಟ ಅಂತ ಅನ್ಸತ್ತೆ ಅಲ್ವಾ. ಹಾಗೆ ಮಕ್ಕಳೇ, ಈಶ್ವರೀಯ ಸೇವೆಯನ್ನು ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಮನಸ್ಸನ್ನ, ನಿಮ್ಮ ಶರೀರವನ್ನು ನಾನು ಉಪಯೋಗ ಮಾಡ್ಕೊಳ್ಬೇಕು ಅಂದ್ರೆ, ವಿಶೇಷವಾಗಿ ಮನಸ್ಸನ್ನು ಉಪಯೋಗ ಮಾಡ್ಕೊಳ್ಬೇಕು ಅಂತಂದ್ರೆ ಆ ಮನಸ್ಸು ಅಷ್ಟು ಪವಿತ್ರವಾಗಿರಬೇಕು. ಅಂದ್ರೆ ಭಗವಂತ ಅದನ್ನು ಉಪಯೋಗ ಮಾಡಬೇಕಾದ್ರೆ ಆ ಮನಸ್ಸು ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ವಿಷಯ, ಸಂಗತಿ, ನಿನ್ನೆದು, ಇವತ್ತಿಂದು, ನಾಳೆದು ಚಿಂತೆ, ಇದು ಯಾವುದರ ಜೊತೆಗೂ ಜೋಡಣೆ ಆಗಿರಬಾರ್ದು. ಶುದ್ಧ ಮನಸ್ಸು ಯಾವುದಲ್ಲಿ ಸಿಕ್ಕಾಕೊಂಡು ಬೀಳಬಾರ್ದು, ಸೆಳೆತ ಇರಬಾರ್ದು, ವಿಕಾರ ಇರಬಾರದು, ಪವಿತ್ರವಾಗಿರ್ಬೇಕಂತ. ಆ ರೀತಿ
ಈ ವಿಶೇಷವಾಗಿ ಈಶ್ವರಿ ಸೇವೆಗೆ ಯೋಗಕ್ಕಂತ ನೀವು ಕುಳಿತುಕೊಂಡಾಗ, ವಿಶೇಷವಾಗಿ ಯೋಗದಲ್ಲಿ ಕೂತ್ಕೊಂಡಾಗ, ನನ್ನ ಮಕ್ಕಳ ಮನಸ್ಸು ಇಷ್ಟು ಪವಿತ್ರವಾಗಿದೆ. ಅದು ಶಾರೀರಿಕವಾಗಿ ನನಗೆ ಬೇಕು, ನನ್ನ ಮಕ್ಕಳಿಗೆ ಬೇಕು, ನನ್ನ ಮಗಳಿಗೆ ಬೇಕು, ಮಗನಿಗೆ ಬೇಕು, ಅತ್ತೆಗೆ ಬೇಕು, ಸೊಸೆಗೆ ಬೇಕು. ಅದು ಯೋಗೇಶನಿಗೆ ಚೆನ್ನಾಗಿ ಬುದ್ಧಿ ಕೊಡೋರು ಚೆನ್ನಾಗಿ ಬೈತಾ ಇರ್ತಾರೆ, ನಮ್ಮ ಮಾತು ಕೇಳೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಬೇರೆಯವ್ರಿಗೆ ಕೇಳ್ತೀವೋ, ಅಥವಾ ನಾನು ಆ ಸಮಯದಲ್ಲಿ ಕೇವಲ ಸಾಧನವಾಗಿ ಭಗವಂತನ ಕೈಲಿ ಇರ್ತೇನಾ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ, ಕೇಳ್ತಾ ಇದ್ದಾರೆ. ಆ ಪವಿತ್ರತೆಯ ರೇಖೆಯನ್ನ, ಪವಿತ್ರತೆಯ ಲೆವೆಲ್ ಅನ್ನ ಬಾಬಾ ಏನ್ ಮಾಡ್ತಿದ್ದಾರೆ, ನೋಡ್ತಾ ಇದ್ದಾರೆ. ಅದಕ್ಕಾಗಿ ಬ್ರಾಹ್ಮಣ ಜೀವನದ ಫೌಂಡೇಶನ್ ಆಗಿದೆ ಪವಿತ್ರತೆ. ಲೌಕಿಕದಲ್ಲಿ ಬ್ರಾಹ್ಮಣನ ನೀವು ನೋಡ್ತೀರಲ್ವಾ, ಅವ್ರದ್ದು ಹಳೆ ಕಾಲದಲ್ಲಿ ಅವ್ರದ್ದೇ ಆದ ಒಂದು ಡ್ರೆಸ್ಸು, ಮನೆಯಿಂದ ಹೊರಗಡೆ ಹೋದ ನೀರು ಕೂಡ ಕುಡಿತಾ ಇರಲಿಲ್ಲ, ದೇವರ ನೈವೇದ್ಯ ಮಾಡ್ದೇನೆ ಆಹಾರ ತೆಗೆದುಕೊಳ್ತಾ ಇರಲಿಲ್ಲ. ಅಂದ್ರೆ ಭಕ್ತರು ದೇವರಿಗಂತ ಏನ್ ತಂದು ಕೊಡ್ತಾರೆ, ಒಳ್ಳೆ ತಾನೇ ತಂದು ಕೊಡ್ತಾರೆ. ಹಣ್ಣುಗಳು, ಹೂವುಗಳು, ಅಕ್ಕಿ, ಅದರಿಂದಾನೇ ನೈವೇದ್ಯವನ್ನು ಇಟ್ಬಿಟ್ಟು ಅದರಿಂದಾನೇ ಅವ್ರ ಜೀವನವನ್ನು ಮಾಡುವಂಥದ್ದು. ಹಾಗೆ ನೀವೇನು ಕರ್ಮವನ್ನ ಮಾಡ್ತೀರೋ, ಈಶ್ವರಿ ಜ್ಞಾನವನ್ನ ಕೊಡುವಂಥದ್ದು, ಅದರಿಂದ ಏನು ಸಂಪಾದನೆ ಬರುತ್ತೋ ಅದರಿಂದನೇ ಜೀವನವನ್ನ ಮಾಡುವಂಥದ್ದು. ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಇರಲಿ, ಸ್ಥೂಲವಾದಂಥ ಹಣ ಇರಲಿ, ನೀವೇನೇ ಜಾಬನ್ನು ಮಾಡಿ. ಆದರೆ ಈಶ್ವರ್ಯ ಕಾರ್ಯ ಅಂತ ತಿಳಿದುಕೊಂಡು ಮಾಡಿದಾಗ ಅದು ಆತ್ಮೀಯರೇ ಪವಿತ್ರವಾಗಿರ್ತದೆ. ಅದಕ್ಕಾಗಿ ಎಷ್ಟು ಪವಿತ್ರವಾಗಿರ್ತಿರೋ ಅಷ್ಟು ಸುಖ, ಶಾಂತಿ, ಪ್ರೇಮ, ಆನಂದ ಇದೆಲ್ಲ ನಿಮ್ಗೆ ಸಿಗ್ತಾ ಇರ್ತದೆ ಅಲ್ವಾ. ನೋಡಿ, ಪಾತ್ರೆ ಎಷ್ಟು ಶುದ್ಧವಾಗಿರೋ. ಮೊನ್ನೆ ಏನಾಯ್ತು, ನಮ್ಮ ಮನೆಯಲ್ಲಿ ಹಲಸಿನ ಹಣ್ಣಿನ ಇಡ್ಲಿ ಮಾಡಿದ್ರು. ಆದರೆ ಅದು ತೆಂಗಿನಕಾಯಿ ಏನಾಗ್ಬಿಟ್ಟಿದೆ, ಹಾಳಾಗ್ಬಿಟ್ಟಿದೆ. ಬಾಯಲ್ಲಿ ಹಾಕಿದ್ರೆ ಆ ಒಂದು ತೆಂಗಿನಕಾಯಿದ ವಾಸನೆ ಬಂದಾಗ ಅದಕ್ಕೆ ಆ ಒಂದು ರುಚಿ ಎಳೆದು ಬರಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಒಂದು ಐಟಮ್ ಹಾಳಾಗ್ಬಿಟ್ರೆ ಪೂರ್ತಿ ಅದರ ಪ್ರಭಾವ ಆ ಆಹಾರದ ಮೇಲೆ ಬಿದ್ದಾಗ ತಿಂದವನಿಗೆ ಅದು ಖುಷಿ ಕೊಡೋದಿಲ್ಲ ಅಲ್ವಾ. ಹಾಗೆ ದೇಹ ಭಾನ, ದೇಹ ಅಭಿಮಾನ ಏನ್ ಮಾಡತ್ತೆ, ಈಶ್ವರಿ ಶಕ್ತಿಯನ್ನ ಬೇರೆಯವರಿಗೆ ತಲುಪಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಮಾನವ ಜೀವನದ ಶೃಂಗಾರನೇ ಪವಿತ್ರತೆ. ಅಂದ್ರೆ ಮನಸ್ಸು ಶುದ್ಧವಾಗಿ, ಅದು ಬೇಕು, ಇದು ಬೇಕು, ಅದು ನಂದು, ಇದು ನಿಂದು, ಇವು ನಮ್ಮವರು, ಅವರು ಬೇರೆ, ಯಾವುದು ಇರಬಾರ್ದು ಮಕ್ಕಳೇ. ಮನಸ್ಸು ಶುದ್ಧವಾಗಿರಬೇಕು, ಸ್ವಚ್ಛವಾಗಿರಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಪವಿತ್ರ ಭವ, ಯೋಗಿ ಭವ. ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ ಆದ್ಮೇಲೆ, ಒಂದು ಪಾತ್ರೆ ಇದೆಯಲ್ಲ, ಆ ಪಾತ್ರೆಯಲ್ಲಿ ಏನಾದ್ರು ಒಂದು ಐಟಮ್ ಇಟ್ಟು ಅಂದ್ರೆ ತೊಳೆದಿನಿ ನೀವು ಅದನ್ನು ಬೆಂಕಿ ಮೇಲೆ ಇಟ್ಟರೆ ಅದ್ರಲ್ಲಿ ಏನು ಉಳ್ಕೊಂಡಿದೆಯಲ್ಲ ಅದು ತುಂಬಾ ಗಟ್ಟಿ ಆಗ್ಬಿಡ್ತದೆ. ನಿಮ್ಮ ಬಟ್ಟೆ ಇದೆಯಲ್ಲ, ಗಲೀಜಾದ್ಮೇಲೆ ವಾಶ್ ಮಾಡ್ದೇ ಇಸ್ತ್ರಿ ಹಾಕ್ಬಿಡಿ, ಏನಾದ ಮೇಲೆ ಕೊಳೆ ನಿಂತಿದೆಯಲ್ಲ ಇದು ಗಟ್ಟಿ ಆಗ್ಬಿಡ್ತದೆ ಅಲ್ವಾ. ಹಾಗೆ ಮಗು ಪವಿತ್ರವಾಗು ಅಂದ ನಿನ್ನ ಮನಸ್ಸನ್ನ ಈ ಪ್ರಪಂಚದ ಎಲ್ಲ ಕಡೆಯಿಂದ ತೆಗಿ, ಆಮೇಲೆ ಭಗವಂತದ ಜೋಡಣೆಯನ್ನ ಮಾಡು. ಪವಿತ್ರ ಭವ, ಯೋಗಿ ಭವ. ಪವಿತ್ರರಾಗಿ ಯೋಗಿಗಳಾಗಿ. ಪವಿತ್ರ ಆಗದೆ ನೀವು ಭಗವಂತನ ಜೊತೆ ಯೋಗವನ್ನು ಮಾಡಿದಾಗ ಏನಾಗ್ತದೆ, ಭಗವಂತನ ಯಥಾರ್ಥವಾದಂಥ ಮೂಲ ಸ್ವರೂಪದ ಗುಣದ ಅನುಭವ ನಿನಗೂ ಆಗೋದಿಲ್ಲ, ಬೇರೆಯವ್ರಿಗೂ ಆಗೋದಿಲ್ಲ. ಬೆಳಗ್ಗೆ ಎದ್ದು ಮುಖ ತೊಳಿದೇನೆ ಊಟ ತಿಂಡಿ ಮಾಡ್ತಾ ಏನಾಗ್ತದೆ, ಕೈ ಸಪೆ ಸಪೆ ಆಗತ್ತೋ ಆಗಲ್ವೋ ಅಲ್ವಾ. ಶರೀರ ಸ್ವಚ್ಛ ಮಾಡ್ದೇನೆ ಬಟ್ಟೆ ಹಾಕೊಂಡೆ ಹೇಗಿರ್ತದೆ ಅಲ್ವಾ. ಹಾಗೆ ಮನಸ್ಸನ್ನು ಕೂಡ ಅಷ್ಟು ಪವಿತ್ರವಾಗಿಡಿ. ನೋಡಿ, ತುಂಬಾ ಶ್ರೀಮಂತರಾದಂಥವ್ರು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಟಿಪ್ ಟಾಪ್ ಆಗಿ ಸ್ನಾನ ಮಾಡ್ಕೊಂಡ್ಬಿಟ್ಟು ಟೈ ಹಾಕ್ಕೊಂಡು ಶೂಟ್ ಬೂಟ್ ಹಾಕ್ಕೊಂಡು ಒಂದು ಏನು ಸೆಂಟ್ ಸ್ಪ್ರೇ ಮಾಡ್ಕೊಂಡು ಹೋಗ್ತಾರೆ. ನಾನು ತುಂಬಾ ಚೆನ್ನಾಗಿರ್ಬೇಕು ಅನ್ನೊಂದು ಟಿವಿ ಅಂತ ಇರ್ತದೆ ಅಲ್ವಾ. ಹಾಗೆ ಆತ್ಮನು ಕೂಡ ಕರ್ಮ ಮಾಡ್ಲಿಕ್ಕೆ ಅದೇ ರೀತಿ ರೆಡಿ ಮಾಡ್ಕೊಂಡು ಹೋಗ್ಬೇಕಲ್ವಾ. ಶರೀರ ರೆಡಿ ಮಾಡ್ಕೊಂಡು ಹೋಗ್ತೀರಿ, 2 ವೀಲರ್ ಕಾರ್ ರೆಡಿ ಮಾಡ್ಕೊಂಡು ಹೋಗ್ತೀರಿ, ಊಟದ ಡಬ್ಬ ರೆಡಿ ಮಾಡ್ಕೊಂಡು ಹೋಗ್ತೀರಿ. ಹಾಗೆ ಆತ್ಮ ಮತ್ತು ಮನಬುದ್ಧಿ ಸಂಸ್ಕಾರವನ್ನು ಕೂಡ ಪ್ರತಿದಿನ ಕರ್ಮ ಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಹೇಗಿರ್ಬೇಕದು, ಮೊದಲೇನು ಬಾಬಾ ಹೇಳ್ತಾರೆ, ರಿಯಾಲಿಟಿ. ಆತ್ಮದ ರಿಯಾಲಿಟಿ ಏನು, ಅದರ ಆದಿ ಅನಾದಿ ಸ್ವರೂಪನೇ ಅದರ ಒರಿಜಿನಲ್ ಸ್ವರೂಪ ಆದಿ. ಈಗ ಶರೀರದ ರಿಯಾಲಿಟಿ ಏನು, ಶರೀರ ಈ ಪ್ರಪಂಚಕ್ಕೆ ಬಂದಾಗ ಏನಿತ್ತು, ಕಿವಿ ಓಲೆ ಇತ್ತಾ, ಅಥವಾ ಕುಂಕುಮ ಹಚ್ಕೊಳ್ತಿದ್ವಾ, ಬಟ್ಟೆ ಹಾಕೊಳ್ತಿದ್ವಾ, ಇಲ್ವಲ್ಲ. ಶರೀರ ಅಷ್ಟೇ, ಅಂದ್ರೆ ಅದು ತಾಯಿಯ ಶರೀರದಲ್ಲಿ ಆಗಿರೋದು ಅಲ್ವಾ, ತಾಯಿ ಹೊಟ್ಟೆಯಲ್ಲಿ ಆಗಿರೋದು, ಅದನ್ನ ಯಾರೋ ಮಾಡಿರುವಂಥದ್ದಲ್ಲ. ಹಾಗೆ ಆತ್ಮ ಈ ಪ್ರಪಂಚಕ್ಕೆ ಬಂದಾಗ ಸಪ್ತಗುಣ ಮಾತ್ರ ಇದ್ದು, ಪರಮಾತ್ಮನ ಗುಣಗಳು ಮಾತ್ರ ಇದ್ವು ಆತ್ಮೀಯರೇ. ಅಂತಿಮದಲ್ಲಿ ವಾಪಸ್ ಅನಾದಿ, ಅಂತಿಮದಲ್ಲಿ ನಾವು
ಪರಂಧಾಮಕ್ಕೆ ಹೋಗ್ತೀವಿ ಅಂತ ತಿಳ್ಕೊಳ್ಳಿ. ಹೆಂಗೆ ಹೋಗ್ತೀವಿ? ಎಲ್ಲಾ ವಿಕಾರವನ್ನು ಇಲ್ಲೇ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಆತ್ಮದ ಒರಿಜಿನಲ್ ಗುಣ ಇಟ್ಕೊಂಡು ತಾನೇ ಹೋಗ್ತೀವಿ. ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ ಹಾಗೆ ತಾನೇ ಬರ್ತೀವಿ. ನೋಡಿ, ಯಾರ್ದು ಶರೀರ ಬಿಡ್ಬೇಕಾದ್ರೆ ಮೈ ಮೇಲಿರೋ ಎಲ್ಲ ಒಡವೆಯನ್ನು ತೆಗೆದಿಟ್ಬಿಟ್ಟು ಏನು ಒಂದು ಬಿಳಿ ಬಟ್ಟೆ ಹಾಕ್ಬಿಟ್ಟು ಕಳಿಸ್ಬಿಡ್ತಾರೆ ಅಲ್ವಾ? ಬರ್ಬೇಕಾದ್ರೆ ಆತ್ಮ ಶರೀರ ಹೆಂಗ್ ಬರ್ತದೆ? ಒರಿಜಿನಲ್ ರೂಪದಲ್ಲಿ ಬರ್ತದೆ. ಹಾಗೆ ಆತ್ಮ ಸ್ವರೂಪ ಅಷ್ಟೇ. ಈ ಪ್ರಪಂಚದ ಜೊತೆ ಯಾರ ಜೊತೆ ಕನೆಕ್ಷನ್ ಇರಬಾರ್ದು. ಯಾವಾಗ? ಸ್ಪೆಷಲಿ ಈಶ್ವರಿ ಸೇವೆಗೆ ರಾಜಯೋಗಕ್ಕೆ ಅಂತ ನೀವು ಕುಳಿತುಕೊಂಡಾಗ ಅದು ರಿಯಾಲಿಟಿ ಅಂತ ಹೇಳ್ತಾರೆ ಬಾಬಾ ಅಲ್ವಾ? ಈಗ ನೀವು ಪ್ರಪಂಚವಾಗಿ ಸ್ತ್ರೀಯಾಗಿ ಬಂದ್ರೆ ಪುರುಷರಾಗಿ ಅದು ರಿಯಾಲಿಟಿ. ಓಕೆ, ಆಮೇಲೆ ನಾನು ಕೋಟ್ಯಾಧಿಪತಿ ಆಗಿದ್ದೇನೆ, ನಾನು ಇಂಜಿನಿಯರ್ ಆಗಿದ್ದೇನೆ, ನಾನು ಡಿಗ್ರಿ ಆಗಿದ್ದೇನೆ, ನಾನು ಅತ್ತೆ ಸೊಸಾದಲ್ಲಿ ಆರ್ಟಿಫಿಷಿಯಲ್ ಅಂತ, ಹೌದಲ್ವೋ? ಹಾಗೆ ಆತ್ಮ ಸ್ವರೂಪ ಸಪ್ತ ಗುಣಗಳಿಂದ ಸೇರಿರುವಂಥದ್ದು ಪರಮಾತ್ಮನ ಶಕ್ತಿಯಿಂದ ಧಾರಣ ಮಾಡಿ, ದಟ್ ಇಸ್ ಒರಿಜಿನಾಲಿಟಿ. ಇವಾಗ ಒಂದು ಬಟ್ಟೆ ಇದೆ, ಮೂಲ ಯಾವುದು? ಹತ್ತಿಯಿಂದ ಆಗಿದ್ದಲ್ಲೋ, ಹತ್ತಿಯ ಬಣ್ಣ ಯಾವುದು? ಬಿಳಿ. ಇದು ಒರಿಜಿನಾಲಿಟಿ. ಅದಕ್ಕೆ ಬಣ್ಣ ಹಾಕಿದ್ರಿ, ಅದಕ್ಕೆ ಎಂಬ್ರಾಯ್ಡ್ರಿ ಮಾಡಿದ್ರಿ, ಅದಕ್ಕೆ ಡಿಸೈನ್ ಮಾಡಿದ್ರಿ. ನೋಡಿ, ಅದೆಲ್ಲ ಮಾಡಿದಾಗ ನೀವು ನೀರಿನಲ್ಲಿ ಹಾಕಿದಾಗ ಅದು ಹೊರಟೋಗ್ಬಿಡಬಹುದು ಅಲ್ವಾ? ಬಿಳಿ ಬಣ್ಣ ಎದ್ದು ಹೊರಟೋಗೋದಿಲ್ವಲ್ಲ, ಅವಿನಾಶಿ ಅಲ್ವಾ? ಅದಕ್ಕಾಗಿ ಬಾಬಾ ರಿಯಾಲಿಟಿ ಯಾವುದು ಅಂತಂದ್ರೆ ಸದಾ ಕಾಲ ಆ ಒಂದು ಮೂಲ ಅನಾದಿ ಆದಿ ಸ್ವರೂಪದ ಶಾಂತವಾಗಿರುವತ್ತು ಮೂಲ ಸ್ವರೂಪದಲ್ಲಿ ಇರುವಂಥದ್ದು, ಅದು ಮುಖ್ಯವಾದಂಥ ರಿಯಾಲಿಟಿ. ರಾಯಲ್ಟಿ ಯಾವುದು? ರಾಯಲ್ಟಿ ಅಂತಂದ್ರೆ ಒಂದು ಗೌರವ ಅಂತ ಹೇಳ್ತಾರೆ. ಗೌರವ ಯಾವುದು? ನಿಮ್ಮ ಮನೆಗೆ ಯಾರಾದರೂ ಬಂದರೆ ಅವ್ರಿಗೊಂದು ನಮಸ್ತೆ ಅಂತ ಹೇಳಬೇಕಲ್ವಾ? ಟೀ ಬೇಕೇನ್ರಿ, ಕಾಫಿ ಬೇಕೇನ್ರಿ, ನೀರು ಕೊಡ್ಲಾ ಕೇಳ್ತೀರಲ್ವಾ? ಅದು ಏನು? ಒಂದು ಗೌರವ, ಆತ್ಮೀಯತೆ ಅಲ್ವಾ? ನನ್ನ ತನ್ನ. ಹಾಗೇನೆ ನಿಜವಾದಂಥ ರಾಯಲ್ಟಿ ಯಾವುದು ಅಂತಂದ್ರೆ ಆತ್ಮಿಕ ಸಂಪಾದನೆಯನ್ನ ಮಾಡಿ, ಆತ್ಮಿಕ ಸಂಪಾದನೆ ಚೆನ್ನಾಗಿ ಅನುಭವಿಸ್ತಾ ಎದುರುಗಡೆ ಬರುವಂಥ ಪ್ರತಿಯೊಂದು ಆತ್ಮರಿಗೆ, ನೀವು ಲೌಕಿಕದಲ್ಲಿರಲಿ ಅಲೌಕಿಕದಲ್ಲಿ, ಪ್ರತಿಯೊಂದು ಆತ್ಮರಿಗೆ ಆ ಒಂದು ಆತ್ಮಿಕ ಶಕ್ತಿಯನ್ನ ಕೊಡೋದರ ಮೂಲಕ ಗೌರವ ಕೊಡ್ತಿಲ್ವ, ಅದು ನಿಜವಾದಂಥ ಗೌರವ. ಕೆಲವೊಂದ್ಸಲ ಆತ್ಮೀಯರೇ, ಮನೇಲಿ ನೆಂಟರು ಬರ್ತಾರೆ, ನಿಮ್ಗೆ ಇಷ್ಟನೇ ಇರೋದಿಲ್ಲ, ಮನಸ್ಸಲ್ಲಿ ಬೈಕೊಂಡಿರ್ತಾರೆ, ಅಯ್ಯೋ ಬಾಬನ ಮನೆ ಹೋಗ್ಬೇಕಿತ್ತು, ಈಗಲೇ ಬರ್ಬೇಕಿತ್ತ ಇವರು ಅಂತ ಹೇಳ್ಬಿಟ್ಟು ಅಲ್ವಾ? ಕೆಲವೊಂದ್ಸಲ ಪ್ರೋಗ್ರಾಮ್ಗಳನ್ನ ಹಾಕಿ ಹೊಡೆದಿರ್ತಾರೆ ಟೂರಿಗೆ ಹೋಗ್ಬೇಕು ಅಂತ. ಮನೇಲಿ ಯಾರೋ ಪೇಷಂಟ್ಗಳು ಬಂದ್ಬಿಡ್ತಾರೆ. ಇವ್ರು ಟೂರು ಹೋಗೋದು ಬಿಟ್ಬಿಟ್ಟು ಅವ್ರ ಜೊತೆಗೆ ಹಾಸ್ಪಿಟ್ಲೇ ತಿರುಗೋದೇ ಕೆಲಸ ಆಗ್ಬಿಡ್ತದೆ. ಯಾಕಪ್ಪ ಇವ್ರು ಇವಾಗಲೇ ಬರ್ಬೇಕಂತ ಮನಸ್ಸಲ್ಲಿ ಬೈತಾ ಇರ್ತಾರೆ. ಬಾಯಲ್ಲಿ ಮುತ್ತು ಉದುರ್ದಾಗ ಅಯ್ಯೋ ತುಂಬಾ ಒಳ್ಳೇದಾಯ್ತ್ರಿ ಬಂದಿರೋದು ಅಂತ ಹೇಳ್ತಾ ಇರ್ತಾರೆ. ಇದು ನಾಟಕ ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಒಳಗಡೆಗೆ ಆತ್ಮಕ್ಕೆ ಸಂಬಂಧಪಟ್ಟಂತ ಮಾನವನ್ನು ಜಾಸ್ತಿ ಮಾಡ್ಕೊಳ್ಳಿ. ಆತ್ಮೀಯರೇ, ವರ್ತಮಾನ ಸಮಯದಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರಪಂಚದಲ್ಲಿ ಶೋ ಆಫ್. 50,000 ರೂಪಾಯಿ ಮೊಬೈಲು, ಮನೆ ಎದುರುಗಡೆ ಇನ್ನೋವಾ ಕಾರು, ಒಳ್ಳೊಳ್ಳೆ ಬಿಲ್ಡಿಂಗುಗಳು, ಕ್ಲೀನ್ ಆಗಿರುವಂಥ ಬಟ್ಟೆಗಳು, ಎಂದು ನಾನು ಶ್ರೀಮಂತನಾಗಿದ್ದೇನೆ ಹೇಳುವಂಥ ಒಂದು ತೋರಿಸುವಂಥದ್ದು. ಎಲ್ಲ ಬ್ಯಾಂಕ್ ಲೋನ್ ಇರ್ತದೆ. ಓಕೆ, ಒಳಗಡೆ ಬೇಕಾದಷ್ಟು ಕಾಯಿಲೆಗಳಿರ್ತಾವೆ, ಅಷ್ಟು ದೊಡ್ಡ ಬಿಲ್ಡಿಂಗ್ ಇದು, ಊಟ ತಿಂಡಿ ಹೊಟ್ಟೆ ತುಂಬ ತಿನ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ವಾತಾವರಣ. ಅದಕ್ಕೆ ಬಾಬಾ ಹೇಳ್ತಾರೆ, ಆತ್ಮಿಕ ಸಂಪಾದನೆಯನ್ನು ಸ್ಟಾಕ್ ಇಟ್ಕೊಂಡ್ಬಿಟ್ಟು ನೀವೇನ್ ಮಾಡ್ಬೇಕು, ಬೇರೆಯವರಿಗೆ ಅದನ್ನ ಕೊಡುವಂಥದ್ದು ನಿಜವಾದಂತ ಗೌರವ. ಮನೇಲಿ ಬಂದಿರೋರಿಗೆ ಬಾಯಿಗೆ ಬಂದಾಗ ಬೈದ್ರೆ ಹಿಂಗಿರ್ತದೆ. ಪ್ರೀತಿ ಸ್ನೇಹವನ್ನ ಕೊಟ್ಬಿಟ್ಟು ಗೌರವ ಕೊಟ್ಟರೆ ಹೇಗಿರ್ತದೆ ಅಲ್ವಾ? ಅದಕ್ಕಾಗಿ ನಿಜವಾದಂತ ಘನತೆ ಏನು ಅಂತಂದ್ರೆ ಅವರಿಗೆ ಆಧ್ಯಾತ್ಮಿಕ ಊಟವನ್ನ ಕೊಡುವಂಥದ್ದು. ಆದ್ಮೇಲೆ ಪ್ರತಿದಿನ ನಮ್ಮ ಮನೆಯಲ್ಲಿರುವಂತಹ ಜೊತೆಲಿರುವಂಥ ಆತ್ಮಗಳಿಗೆ ಇಂಥ ಊಟವನ್ನು ನಾವು ಎಷ್ಟು ಕೊಡ್ತಾ ಇದ್ದೀವಿ ಅಲ್ವಾ? ನಿಮ್ಮ ಮನೆಗೆ ಯೋಗೇಶನ್ನಿ ಕರೆಯೋದು, 36 ವೆರೈಟಿ ಊಟ ಮಾಡೋದು, ಏನು ದೂದ್ ಪೇಡ ಏನು, ಮೈಸೂರು ಪಾಕ್ ಏನು, ಪುರಿ ಏನು, ಬಾಸು ಎಲ್ಲ ಮಾಡೋದು, ಸರಿನಾ? ಊಟ ಕೂತ್ಕೊಳ್ಳೋ ಮೊದಲು ಬಾಯಿಗೆ ಬಂದಾಗ ಬೈಯೋದು. ಆಮೇಲೆ ಅಣ್ಣರೇ ಊಟ ಮಾಡಿ, ಬೇಕಾದಷ್ಟು ತಿನ್ನಿ, ನಿಮ್ಮ ಮನೆ ಅಂತಲೇ ತಿಳ್ಕೊಳ್ಳಿ ಅಂತ ಹೇಳಿದಿದ್ರೆ ಊಟ ಅವರಿಗೆ ಜೀರ್ಣ ಆಗತ್ತಾ ಅಥವಾ ತಿನ್ನಬೇಕು ಅಂತ ಅನ್ಸುತ್ತೆ ಅಲ್ವಾ? ಮನಸ್ಸಿನಲ್ಲಿ ಮನೇಲಿವ್ರಿಗೆಲ್ಲ ಬೈದು ಬೈದು ನಿಂದನೆ ಮಾಡಿ ಮಾಡಿ, ನಮ್ಮ ಮನೆಯವ್ರು ಸರಿ ಇಲ್ಲ, ನಮ್ಮ ಮಕ್ಕಳು ಸರಿ ಇಲ್ಲ, ಸೆಂಟ್ರಲ್ ಟೀಚರ್ಸ್ ಇಲ್ಲ, ನಿಂದನೆ ಮಾಡಿ 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 ಆ ರೀತಿ ಅವರಿಗೆ ಆಧ್ಯಾತ್ಮಿಕವಾದ ರಾವಣನ ಊಟವನ್ನ ಕೊಟ್ಟು ಆಮೇಲೆ ಶಾಂತಿ 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 ಅಂತಂದ್ರೆ ಅವಾಗ ಏನಾಗುತ್ತೆ, ಅದರ ಪ್ರಭಾವ ಅವ್ರ ಮೇಲೆ ಬೀಳುತ್ತಾ. ಅದಕ್ಕೆ ಬಾಬಾ ಹೇಳ್ತಾರೆ, ರಾಯಲ್ಟಿ ನೀವು ಕೂಡ ಆ ರೀತಿ ಇರಬೇಕು, ಬೇರೆಯವ್ರು ಕೊಡಬೇಕು ಅಂತಂದ್ರೆ ಆಧ್ಯಾತ್ಮಿಕ ಶಕ್ತಿಯನ್ನು ಕೊಡ್ತಾ ಹೋಗಿ. ಆಮೇಲೆ ಬಾಬಾ ಹೇಳ್ತಾರೆ, ಸರಿ, ಪರ್ಸ್ನಾಲಿಟಿ. ಪರ್ಸ್ನಾಲಿಟಿ ಅಂತಂದ್ರೆ ಏನು ನೋಡಿ ಮಕ್ಕಳೇ,
ಈಗ ಮನೆಯಿಂದ ಹೊರಗಡೆ ಯಾರಾದ್ರು ಟೀ ಕುಡಿಲಿಕ್ಕೆ ಹೋದಾಗ ಲೌಕಿಕದವ್ರು, ನಿಮ್ಮ ಬಗ್ಗೆ ನಾನು ಹೇಳ್ತಾ ಇಲ್ಲ, ಒಂದು ಕಾಕನಾಗ ಚಿಕ್ಕ ಅಂಗಡಿ ಇದೆ, ಒಂದು ಸಣ್ಣ ಲೋಟದಲ್ಲಿ ಟೀ ಕೊಡ್ತಾರೆ ಅಲ್ವಾ. ಹೋಟೆಲ್ ಅದು ಗ್ಲಾಸಿಗೆ ಹೋಗ್ತಾನೆ. ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಇದಕ್ಕೆ ಹೋದ್ ಏನ್ ಮಾಡ್ತಾರೆ, ಕಪ್ಪು ಸಾಸರು ಎಲ್ಲ ಕೊಡ್ತಾರೆ. ಗೌರವ ಚೇಂಜ್ ಇರ್ತದಲ್ವಾ. ಡಾಕ್ಟರ್ ಆದವ್ನು ಹೆಂಗೆ ಹೋಗಿರ್ತಾನೆ, ಐರನ್ ಹಾಕೊಂಡು ಬಟ್ಟೆ ಹಾಕೊಂಡು ಹೋಗ್ತಾನಲ್ವ, ಶೂಟು ಬುಟ್ಟು ಕೋಟು ಹಾಕೊಂಡು ಟೈ ಹಾಕೊಂಡು ಹೋಗ್ತಾನಲ್ವ. ಅಂದ್ರೆ ಅವನ ಪರ್ಸ್ನಾಲಿಟಿಯಿಂದ ಅವನ ಶಿಕ್ಷಣ, ಅವನ ಒಂದು ಹುದ್ದೆ, ಅವನತ್ತಿರುವಂಥ ಹಣ, ಅವನತ್ತಿರುವಂಥ ಅಧಿಕಾರ ಎಲ್ಲ ಗೊತ್ತಾಗುತ್ತೆ. ಪರ್ಸ್ನಾಲಿಟಿ ಅಂತ ಹೇಳ್ತಾರೆ. ಇದು ಶರೀರದ್ದಾಯ್ತು. ಆತ್ಮಿಕ ಪರ್ಸನಾಲಿಟಿ ಯಾವುದು? ಇವಾಗ ನಾವು ಬಿ ಕೆ ಅಂತ ಗೊತ್ತಾಗ್ಲಿಕ್ಕೆ ಏನ್ ಮಾಡ್ತೀವಿ, ಓಂ ಶಾಂತಿ ಅಂತ ಬ್ಯಾಡ್ಜ್ ಹಾಕೊಳ್ತೀವಲ್ವಾ, ವೈಟ್ ಡ್ರೆಸ್ ಹಾಕೊಳ್ತೀವಲ್ವಾ. ಇದು ಬ್ರಹ್ಮಕುಮಾರನ ಶಾರೀರಿಕ ಪರ್ಸನಾಲಿಟಿ. ಆತ್ಮಿಕ ಪರ್ಸನಾಲಿಟಿ ಯಾವುದು? ಸದಾ ಖುಷಿಯಾಗಿರೋದು, ಸಂತುಷ್ಟವಾಗಿರೋದು, ಮಸ್ತಾಗಿರೋದು, ಸಫಲತೆಯಿಂದ ಇರೋದು, ಸಂಪನ್ನವಾಗಿರೋದು, ಪ್ರಸನ್ನವಾಗಿರೋದು. ಇದು ಆತ್ಮಿಕ ಪರ್ಸನಾಲಿಟಿ. ಓಕೆನಾ? ಅದಕ್ಕಾಗಿ ಪ್ರತಿಯೊಂದು ಕರ್ಮ ಮಾಡಬೇಕಾದರೆ ಈ ಪರ್ಸನಾಲಿಟಿಯನ್ನ ಧಾರಣೆ ಮಾಡ್ತಿದ್ದಾರೆ. ರಿಯಲ್ ಆಗಿ ಒರಿಜಿನಲ್ ಸ್ವರೂಪದಲ್ಲಿದ್ದೀರಾ. ರಾಯಲ್ಟಿ, ಪ್ರತಿಯೊಬ್ಬರಿಗೂ ಕೂಡ ಆಧ್ಯಾತ್ಮಿಕ ಶಕ್ತಿಯನ್ನ ಕೊಡ್ತಾ ಇದ್ದೀರಾ. ಅದಕ್ಕೆ ಬೇಕಾಗಿದ್ದ ಸ್ಟಾಕ್ ಮಾಡಿಡ್ತೀರಾ. ಮನೇಲಿ ನೆಂಟರು ಬರ್ತಾರೆ ಅಂತಂದ್ರೆ ಟೀ ಪೌಡ್ರು, ಕಾಫಿ ಪೌಡ್ರು, ಹಣ್ಣುಗಳು, ತರಕಾರಿಗಳು, ಬೇಳೆಗಳು, ಈಗಿನ ದಿನದಲ್ಲಿ ಕೋಲ್ಡ್ ಡ್ರಿಂಕ್ಸ್ಗಳು ಎಲ್ಲನೂ ಕೂಡ ಸ್ಟಾಕ್ ಇಟ್ಕೊಂಡಿರ್ತಾರಲ್ಲ. ತಮಗೂ ಬೇಕು, ಬೇರೆಯವ್ರಿಗೂ ಬೇಕು ಅಂತ. ಕೆಲವರು ಮನೆಯಲ್ಲಿ ಆತ್ಮೀಯರೇ, ಅವರು ಸ್ವತಃ ಟೀ ಕಾಫಿ ಕುಡಿಯಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ಮನೇಲಿ ಯಾರು ಟೀ ಕಾಫಿ, ನಮ್ಮ ಅಣ್ಣ ಕಾಫಿ ಕುಡಿತಾರೆ, ಟೀ ಯಾರು ಕುಡಿಯಲ್ಲ. ನೆಂಟ್ರಿಗಂತಾನೆ ಟೀ ಪೌಡರ್ ತಂದು ಇಡ್ಬೇಕಾಗ್ತದೆ, ಯಾರಾದ್ರು ಬರ್ತಾರೆ ಅಂತ ಹೇಳ್ಬಿಟ್ಟು. ನಮಗೋಸ್ಕರ ಅಲ್ಲ. ಕೆಲವೊಂದ್ಸಲ ತಂದಿಟ್ಟಿರೋ ಪೌಡರ್ ಏನಾಗತ್ತೆ ಅಂತಂದ್ರೆ, 3-4 ತಿಂಗಳಾದಾಗ ಯಾರು ನೆಂಟರು ಬಂದಿಲ್ಲ ಅಂತ ತೆಗೆದು ಬಿಸಾಕ್ಬೇಕಾಗ್ತದೆ, ಹಾಳಾಗಿದೆ ಅಂತ. ಯಾಕಂದ್ರೆ ಅಷ್ಟೊತ್ತಿಗೆ ಬಂದಾಗ ನಾವೇನು ತರ್ಲಿಕ್ಕೆ ಆಗೋದಿಲ್ವಲ್ಲ ಅಂಗಡಿಗಳಿಂದ. ಹಾಗೆ ಬೇರೆಯವರಿಗೋಸ್ಕರ ನಾವು ಎಷ್ಟು ಮುತುವರ್ಜೆಯನ್ನು ವಹಿಸ್ತೀವಲ್ವಾ, ಹಾಗೆ ಎಲ್ಲೂ ಕೂಡ ನಾವು ವಹಿಸ್ತಾ ಇದ್ದೇವಾ ಅಂದ್ರೆ ಅವರಿಗೆ ಅದನ್ನೆಲ್ಲ ಮಾಡಬೇಕು ಅಂತಂದ್ರೆ ನೀವು ಪವಿತ್ರವಾಗಿರಬೇಕು. ಅಂದ್ರೆ ನಾವು ಎಷ್ಟು ಪವಿತ್ರವಾಗಿರ್ತೀವೋ ಅಷ್ಟು ಭಗವಂತನ ಮೂಲ ಸ್ವರೂಪದ ಅನುಭವ ನಮಗೂ ಆಗ್ತದೆ, ಬೇರೆಯವ್ರಿಗೂ ಆಗತ್ತೆ. ತಮಗೆಲ್ಲರಿಗೂ ಗೊತ್ತು, ಈಗ ಮಾವಿನ ಹಣ್ಣಿನ ಸೀಸನ್ ಇದೆ, ಓಕೆನಾ. ಹಾಗೇ ಮಾವಿನ ಹಣ್ಣು ತಿನ್ನೋದಕ್ಕೂ ಅದನ್ನು ಯಾವುದೋ ರಸಾಯನ ಮಾಡಿಬಿಟ್ಟು ಜ್ಯೂಸ್ ಮಾಡಿಬಿಟ್ಟು ಪುರಿ ಜೊತೆಗೆ ತಿನ್ನೋದಕ್ಕೂ ವ್ಯತ್ಯಾಸ ಇದೆ, ಓಕೆನಾ. ಹಾಗೆ ಮಾವಿನ ಹಣ್ಣು ಚೆನ್ನಾಗಿರ್ತದೆ, ಅಂದರೆ ಸ್ವೀಟ್ ಇದ್ರೆ ಮಾತ್ರ, ಹುಳಿದ್ರಲ್ಲ ರುಚಿಯಾಗಿರ್ತದೆ ಅಲ್ವಾ. ಹಾಗೆ ಪರಮಾತ್ಮನ ಮೂಲ ಸ್ವರೂಪವನ್ನು ಮಕ್ಕಳೇ ಸ್ವಯಂ ಸ್ವೀಕಾರ ಮಾಡುವಂಥವರಾಗಿ, ಬೇರೆಯವರಿಗೆ ಕೊಡುವಂಥವರಾಗಿ. ಇಚ್ಛೆಗಳು ಬೇಡ. ನಾನು ಸತ್ಯಕ್ಕೆ ಹೋಗ್ಬೇಕು, ನಾನು ವಿಕರ್ಮ ವಿನಾಶ ಆಗಬೇಕು, ನಾನು ಇದಕ್ಕೋಸ್ಕರ ಮಾಡ್ತೇನೆ. ಸ್ವಾರ್ಥ ಬೇಡ ಮಕ್ಕಳೇ. ನಿಮ್ಮಲ್ಲಿ ಯಾರಾದ್ರು ಬಂದವರಿಗೆ ಊಟ ತಿಂಡಿ ಕೊಡಬೇಕಾದ್ರೆ ಇವ್ರು ನನಗೆ ಗಿಫ್ಟ್ ಕೊಟ್ಟು ಹೋಗಲಿ ಅಂತ ಇಷ್ಟ ಇರುತ್ತಾ? ಇಲ್ಲ ಅಲ್ವಾ. ಅದಕ್ಕಾಗಿ ಪವಿತ್ರತೆನೇ ನಿಮ್ಮ ಮನೆಯ ಮುಖ್ಯವಾದಂಥ ಒಂದು ಗುಣ ಅಂತ ಹೇಳ್ತಾರೆ. ಅದನ್ನು ಧಾರಣೆ ಮಾಡಿ ಭಗವಂತನ ಜೊತೆ ಯೋಗ ಮಾಡ್ತಾ ಹೋದಾಗ ನಿಮ್ಮ ಮನೆಯೇ ಒಂದು ಆಶ್ರಮವಾಗ್ತದೆ. ಆಶ್ರಮದಾಗ ಏನಾಗತ್ತೆ ಗೊತ್ತಾ ಆತ್ಮೀಯರೇ, ಮನೆ ಆದಾಗ ಇವರು ಹಿಂದೂ, ಇವರು ಮುಸ್ಲಿಂ, ಇವರು ತೆಲುಗುನವರು, ಇವರು ಕನ್ನಡದವರು, ಇವರು ಈ ಜಾತಿಯವರು, ಈ ಕೆಲಸದವರು, ಇದೆಲ್ಲ ಭಿನ್ನ ಭಾವನೆಗಳು ಬರ್ತವೆ. ಅವ್ರಿಗೆ ಊಟ ತಿಂಡಿ ಅಲ್ಲಿ ಕೊಡಿ, ಇವರಿಗೆ ಈ ರೀತಿ ಕೊಡಿ ಅಂತ ಅಲ್ವಾ. ಅದೇನೇ ಆಶ್ರಮದಲ್ಲಾದರೆ ಎಲ್ಲರಿಗೂ ಒಂದೇ ಭಾವ, ಎಲ್ಲರಿಗೂ ಒಂದೇ ರೀತಿ ಆಹಾರ, ಒಂದೇ ರೀತಿ ಟ್ರೀಟ್ಮೆಂಟ್. ಹಾಗೆ ಪ್ರತಿದಿನ ಯಾರನ್ನ ನೋಡ್ತಿರೋ, ಚಿಕ್ಕವರಿರಲಿ ದೊಡ್ಡವರಿರಲಿ, ಎಜುಕೇಟೆಡ್ ಇರಲಿ ಅನ್ಎಜುಕೇಟೆಡ್ ಇರಲಿ, ನಿಮ್ಮ ನಿಂದನೆ ಮಾಡಲಿ ಹೊಗಳಲ್ಲಿ, ಏನು ಬೇಕಾದರೂ ಮಾಡಲಿ ಆದ್ಮೇಲೆ ನೀವು ಸದಾ ಕಾಲ ನೀವೇನು ಕೊಡಬೇಕು ಅದನ್ನು ಕೊಡ್ತಾ ಹೋಗಿ. ಸೂರ್ಯ ಸದಾ ಬೆಳಕನ್ನು ಕೊಡ್ತಾ ಇರ್ತಾನಲ್ವಾ, ಭಗವಂತ ಸದಾಕಾಲ ಪ್ರೀತಿಯನ್ನು ಕೊಡ್ತಾನಲ್ವಾ. ಅದಕ್ಕಾಗಿ ಏನು ಮಾಡಿ ಎಲ್ಲರಿಗೂ ಕೊಡ್ತಾ ಹೋಗಿ. ಆದರೆ ಅದನ್ನು ಸ್ಟಾಕ್ ಮಾಡಬೇಕು ಅಂತಂದ್ರೆ ನೀವು ಪವಿತ್ರವಾಗಿರಬೇಕು. ಸರಿ, ಹಾಗಿದ್ರೆ ಅವರೆಲ್ಲ ಬರಬೇಕು ಅಂತಂದ್ರೆ ಅವರಿಗೆಲ್ಲ ಕೊಡಬೇಕು ಅಂದ್ರೆ ಮತ್ತೆ ಸ್ಟಾಕ್ ಇರಬೇಕಲ್ಲ. ಯಾವ್ಯಾವ ಖಜಾನೆ ಸ್ಟಾಕ್ ಮಾಡಬೇಕು ಬೆಳ್ತಾರೆ. ಹಾಗೆ ಲೆಕ್ಕ ಹಾಕಿದ್ರೆ ತುಂಬಾ ಖಜಾನೆಗಳಿದ್ದಾವೆ ನಿಮ್ಮ ಹತ್ರ, ಭಗವಂತನಿಂದ ಸಿಕ್ಕಿರುವಂತ. ಪಂಚತತ್ವಗಳಿಂದ ಏನು ಸಿಕ್ಕಿದೆ? ಅಕ್ಕಿ ಇದೆ, ಬೇಳೆ ಇದೆ, ಭೂಮಿ ಇದೆ, ಜಾಗ ಇದೆ, ನಮ್ಮ ತಾತ ಕೊಟ್ಟಿದ್ದಾರೆ, ನಮ್ಮ ಅತ್ತೆ ಕೊಟ್ಟಿದ್ದಾರೆ, ಮಗ ಕೊಟ್ಟಿದ್ದಾರೆ, ಹಣ ಕೊಟ್ಟಿದ್ದಾರೆ, ಕಂಪ್ಯೂಟರ್ ಕೊಟ್ಟಿದ್ದಾರೆ, ಮೊಬೈಲ್ ಕೊಟ್ಟಿದ್ದಾರೆ. ಅದಲ್ಲ, ಪರಮಾತ್ಮ ತಂದೆಯಿಂದ ಸಿಕ್ಕಿರುವಂಥ ಪ್ರಾಪ್ತಿಗಳು, ಆಸ್ತಿಗಳು, ಗುಣಗಳು, ವಿಶೇಷತೆಗಳು ಏನು? ಮೊದಲನೇದು ಜ್ಞಾನದ ಖಜಾನೆ. ಇದರಿಂದ ಏನಾಗ್ತದೆ? ದುಃಖ ಅಶಾಂತಿಯಿಂದ ಮುಕ್ತರಾಗ್ತೀವಿ. ಜ್ಞಾನ ನಮ್ಗೇನು ಹೇಳುತ್ತೆ? ನನಗೇನು ದುಃಖ ಬರುತ್ತೆ ಅದಕ್ಕೆ ನಾನೇ ಕಾರಣ, ಬೇರೆಯವರಲ್ಲ ಅಲ್ವಾ. ಮೊದಲಾದ್ರೆ ಅಯ್ಯೋ ನಮ್ಮನೆ ಸರಿ ಇಲ್ಲ ರೀ,
ಈಗಲೂ ಕೂಡ ಹೇಳ್ತೀವಿ, ಇವಾಗೇನು ಕಡಿಮೆ ಇಲ್ಲ. ಹ ಇವಾಗ್ಲೂ ಹೇಳ್ತೀವಿ ಅಂತಂದ್ರೆ ಇನ್ನೂ ಜ್ಞಾನವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. ನಾಟಕ ಫಿಕ್ಸ್ ಚೇಂಜ್ ಆಗೋದಿಲ್ಲ ಅಲ್ವಾ. ಈಗ ನಾವು ಸಂಗಮ ಯುಗದಲ್ಲಿದ್ದೀವಿ. ಈ ಎಲ್ಲ ಜ್ಞಾನ ನಿಮ್ಗೆ ಏನು ಮಾಡುತ್ತೆ ಅಂತಂದ್ರೆ ಅಶಾಂತಿಯಿಂದ ಮುಕ್ತ ಮಾಡ್ತದೆ. ಅವ್ರು ಯಾಕೆ ಹಂಗೆ ಮಾಡ್ತಿದ್ದಾರೆ, ಇವ್ರು ಯಾಕೆ ಹಿಂಗೆ ಮಾಡ್ತಿದ್ದಾರೆ? ಆ ವ್ಯರ್ಥ ಸಂಕಲ್ಪ, ನೆಗೆಟಿವ್ ಸಂಕಲ್ಪ, ವಿಕಲ್ಪ, ವಿಕರ್ಮ, ಇದೆಲ್ಲದಿಂದ ಏನ್ ಮಾಡ್ತದೆ, ನಿಮ್ಗೆ ಭಿನ್ನವನ್ನಾಗಿ ಮಾಡ್ತದೆ. ಅದೆಲ್ಲ ಬರ್ತವೆ ಯಾಕೆ ಏನು ಅಂತ. ಆದರೆ ನೋಡಿ, ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ. ನಿಮಗೆ ಜೀವನದಲ್ಲಿ ಏನೋ ಪ್ರಶ್ನೆಗಳು ಬಂದಾಗ ಬಾಬಾರವ್ರ ಮುರಳಿ ಕೇಳಿದ ತಕ್ಷಣದಲ್ಲಿ ಉತ್ತರ ಸಿಗ್ಬಿಡುತ್ತೆ. ಅವಾಗ ಏನಾಗ್ಬಿಡ್ತದೆ, ಮನಸ್ಸು ಶಾಂತವಾಗಿಬಿಡ್ತದೆ ಅಲ್ವಾ. ಎಷ್ಟು ಪ್ರಶ್ನೆಗಳಿರ್ತವೆ ಜೀವನದಲ್ಲಿ, ವೈಯಕ್ತಿಕವಾಗಿ ಅಥವಾ ಬೇರೆಯವ್ರ ಜೊತೆಯಲ್ಲೂ ಕೂಡ, ವ್ಯವಹಾರದಲ್ಲಿ, ಸಂಸ್ಕಾರ ಮಿಲನದಲ್ಲಿ, ಬೇಕಾದಷ್ಟು ವಿಷಯದಲ್ಲಿ ಇರ್ತದೆ ಅಲ್ವಾ. ಜ್ಞಾನ ಕೇಳಿದ ತಕ್ಷಣ ಆ ವಿಷಯವನ್ನು ಅಲ್ಲಿಗೆ ಏನು ಮಾಡಿಬಿಡ್ತೀವಿ, ಬಿಟ್ಟು ಬಿಡ್ತೀವಿ. ಅದನ್ನೇನು ಮಾಡೋದಿಲ್ಲ, ಮನಸ್ಸಿನಲ್ಲಿ ಇಟ್ಕೊಂಡು ಚೆನ್ನಾಗಿ ರುಬ್ಬೋದಿಲ್ಲ, ಅದನ್ನು ಮಿಕ್ಸಿಲಿ ಹಾಕ್ಬಿಟ್ಟು ಜಾಸ್ತಿ ಮಾಡೋದಿಲ್ಲ, ಮಸಾಲೆ ಮಾಡಲ್ಲ. ಅದನ್ನು ಬೇಗ ಏನು ಮಾಡ್ಬಿಡ್ತೀವಿ, ಕ್ಲೀನ್ ಮಾಡಿಬಿಡ್ತೀವಿ. ಹೀಗೆ ನೋಡಿ, ಕೈಗೇನೋ ಮಲಿನತೆ ಇರುತ್ತೆ ಅಂತ ತಿಳ್ಕೊಳ್ಳಿ, ಎಲ್ಲಾದ್ರೂ ನೀರು ಸಿಕ್ಬಿಟ್ಟು ಏನು ಮಾಡಿಬಿಡ್ತೀವಿ, ನೀರು ಹಾಕಿದ್ರೆ ಕೈ ತೊಳ್ಕೊಂಡ್ಬಿಡ್ತೀವಿ, ಕ್ಲಿಯರ್ ಆಗಿಬಿಡ್ತಲ್ಲ. ಮತ್ತೆ ವಾಪಸ್ ಇಟ್ಕೊಂಡಷ್ಟು ಏನಾಗತ್ತೆ, ತೊಂದರೆ ಆಗತ್ತಲ್ವಾ. ಇನ್ನೊಂದು ಬಾಬಾ ಹೇಳ್ತಾರೆ, ಯೋಗ. ನೀವಿಷ್ಟು ಬಾಬನ ಜೊತೆ ಯೋಗ ಮಾಡ್ತಾ ಹೋಗ್ತಿರೋ, ಕರ್ಮವನ್ನ ಮಾಡಲಿಕ್ಕೆ ನಿಮ್ಗೆ ಏನೇನು ಶಕ್ತಿಗಳು ಬೇಕು ಆ ಶಕ್ತಿ ಸಿಗ್ತಾ ಹೋಗ್ತದೆ. ಶರೀರಕ್ಕೂ ಕೂಡ ಏನು, ಮೊದಲನೇದು ಸ್ವಚ್ಛತೆ, ಎರಡನೇದು ಆಹಾರ ಬೇಕಲ್ವಾ. ಇವತ್ತು ಆಹಾರ ಸಿಗೋದಿಲ್ಲ, ಮೆಡಿಸಿನ್ ತಗೊಳ್ತಿದ್ವಿ. ಅದಕ್ಕೆ ಭಗವಂತನ ಜೊತೆಗೆ ನೀವಿದ್ದಾಗ ಜ್ಞಾನದ ಶಕ್ತಿ, ಶಾರೀರಿಕ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ, ಸಮಸ್ಯೆ ಪರಿಹಾರ ಮಾಡುವಂಥ ಶ್ರೀಮತ, ಗುಣಗಳು ಇವೆಲ್ಲ ಸಿಗ್ತಾ ಹೋಗ್ತವೆ. ಮತ್ತು ಈ ರೀತಿ ನೀವಿದ್ದಾಗ ಎಲ್ಲ ಸಮಸ್ಯೆಗಳಿಂದ, ಎಲ್ಲ ವಿಘ್ನಗಳಿಂದ ಸಹಜವಾಗಿ ಪಾರಾಗ್ಬಿಡ್ತಾರೆ. ಈಗ ನಿಮ್ಮ ಹತ್ರ ಹಣ ಇದೆ ಅಂತ ತಿಳ್ಕೊಳ್ಳಿ, ಹಣ ಬೇಕಾದಷ್ಟು ಸ್ಟಾಕ್ ಇದ್ರೆ ಏನಾಗ್ತದೆ, ಓಕೆ, ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಹಣ ಕೊಟ್ರೆ ಒಳ್ಳೆ ಸ್ಕೂಲಿಗೆ ಸೇರಿಸಿದ್ರ. ಮಗಳಿಗೆ ಮದುವೆ ಮಾಡಬೇಕು, ಹಣ ಇದೆ, ಮದುವೆ ಮಾಡಿಬಿಟ್ರಿ. ಬಿಲ್ಡಿಂಗ್ ಕಟ್ಟಬೇಕು, ಕಟ್ಬಿಟ್ರಿ, ಹಣ ಇದೆ, ಇನ್ನೂ ಸಮಸ್ಯೆ ಇಲ್ವಲ್ಲ. ಹಾಗೆ ಪ್ರತಿ ಸಲ ಭಗವಂತನ ಜೊತೆಗೆ ಇದ್ದಾಗ ಆ ಶಕ್ತಿ ನಮಗೆ ಕೆಲಸ ಮಾಡುತ್ತೆ. ನಿಮ್ಮದು ಜ್ವರದ ಮಾತ್ರೆ ಇದ್ದಾಗ ಏನಾಗತ್ತೆ, ಮಾತ್ರೆ ತಗೊಳ್ಬೋದು, ತಕ್ಷಣದಲ್ಲಿ ಕಾಯಿಲೆ ಗುಣ ಮಾಡ್ಕೊಂಡು ಬಿಡ್ಬೋದು. ಹಾಗೆ ಯೋಗದಲ್ಲಿ ಎಷ್ಟಿರ್ತಿರೋ ಅಷ್ಟು ಆ ಕಾರ್ಯದಲ್ಲಿ ಸಫಲತೆ, ಆ ಕಾರ್ಯವನ್ನ ಮಾಡಿ ನಿಮ್ಗೆ ಶಕ್ತಿ ಸಿಗ್ತದೆ. ನೋಡಿ, ವರ್ತಮಾನ ಸಮಯದಲ್ಲಿ ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ ಆದ್ಮೇಲೆ, ತುಂಬಾ ವರ್ಷದ ಮೊದಲು ನಾವು ಜೊತೆಲಿ ಹೋಗ್ಬೇಕಾದಲ್ಲದು ನೀರಿನ ಬಾಟ್ಲೆ ತಗೊಂಡು ಹೋಗ್ತಿದ್ವಾ, ನೆನಪಿದ್ಯಾ ನಿಮ್ಗೆ? ನನಗಂತೂ ನೆನಪಿಲ್ಲ. ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ನೀರಿನ ಬಾಟ್ಲೆ ತಗೊಂಡು ಹೋಗ್ತಿರ್ಲಿಲ್ಲ. ಇವಾಗ ನೀರಿನ ಬಾಟ್ಲು ತಗೊಂಡು ಹೋಗ್ತೀವಿ, ಊಟನೂ ತಗೊಂಡು ಹೋಗ್ತೀವಿ, ಖರ್ಚೀಪ್ ತಗೊಂಡು ಹೋಗ್ತೀವಿ, ಮೊಬೈಲ್ ತಗೊಂಡು ಹೋಗ್ತೀವಿ, ATM ಕಾರ್ಡ್ ತಗೊಂಡು ಹೋಗ್ತೀವಿ, ಪರ್ಸ್ ತಗೊಂಡು ಹೋಗ್ತೀವಿ. ಚಿಕ್ಕವರೆಲ್ಲ ಇದ್ದಾಗ ಎಷ್ಟೋ ಜನ ಚಿಕ್ಕ ಮಕ್ಕಳಿದಾರಲ್ಲ, ಅಂದ್ರೆ ಅವ್ರಲ್ಲಿ ಸ್ಕೂಲಿಗೆ ಆಗ್ತಾ ಇದ್ರು, ಹಣನೇ ಸಿಗ್ತಾ ಇರ್ಲಿಲ್ಲ ಅವರಿಗೆ, ಹಣ ಕೊಡ್ತಾನೆ ಇರ್ಲಿಲ್ಲ. ನಿನಗೆ ಹಣ, ಮನೆಗೆ ಬಂದು ತಿನ್ಕೊಂಡು ಹೋಗು, ನಿನ್ಗೇನು ಬೇಕು ನಾವು ಕೊಡ್ತೀವಿ ಅಂತ ಹೇಳೋ. ಇವತ್ತು ಅಯ್ಯೋ, ಪಾಕೆಟ್ ಮನಿ ಕೊಟ್ಟಿಲ್ಲ ಅಂತ ಆಗೋದೇ ಇಲ್ಲ. ಹೋದ ವಾರ ಆ ಫ್ರೆಂಡ್ಸು ಏನು ಕೊಟ್ಟಿದ್ದಾರೆ, ಪಾರ್ಟಿ ಕೊಟ್ಟಿದ್ದಾರೆ, ಈ ವಾರ ನಾನು ಕೊಡಬೇಕು ಅಂತ ಅಲ್ವಾ. ಹಣ ಇಲ್ದೇನೆ ವಿದ್ಯಾರ್ಥಿಗಳು ಎಷ್ಟೋ ವರ್ಷಗಳ ಶಿಕ್ಷಣವನ್ನು ಮುಗಿಸಿದ್ದಾರೆ ಗೊತ್ತಾ. ನಮ್ಮಲ್ಲಿರುವಂಥ ಹೆಣ್ಮಕ್ಳಿಗೆಲ್ಲ ಹಣನೇ ಕೊಡ್ತಿರ್ಲಿಲ್ಲ, ಒಂದು ಪೈಸಾನೂ ಕೊಡ್ತಿರ್ಲಿಲ್ಲ. ಏನು ಬೇಕು, ಬಟ್ಟೆ ತೊಗೊಂಡೋಗಿ ಅಷ್ಟೇ. ಎಲ್ಲಾದ್ರೂ ನೆಂಟರ ಮನೆಗೆ ಹೋಗ್ಬೇಕು ಅಂತಂದ್ರೆ ಅದನ್ನು ಲೆಕ್ಕಾಚಾರ, ಬಸ್ ಚಾರ್ಜ್ ಎಷ್ಟು ಅಂತ ನೋಡ್ಕೊಂಡ್ಬಿಟ್ಟು ಒಂದು 5 ರೂಪಾಯಿ ಜಿಗೆ ಕೊಡೋರು. ಮತ್ತೆ ವಾಪಸ್ ಅಂದ್ಬಿಟ್ಟು ಲೆಕ್ಕ ಕೊಡ್ಬೇಕದು, 5 ರೂಪಾಯಿ ಏನು ಮಾಡಿದೆ ಅಂತ ಹೇಳ್ಬಿಟ್ಟು. ಸರಿನಾ. ಏನು ತಂದೆಯವ್ರು ತರ್ತಾರ, ಊಟ ತಿಂಡಿ ಆಹಾರ ಅದು ಮಾತ್ರ ತಿನ್ಬೇಕೇ ಬಿಟ್ಟೆ ಬೇರೆ ಏನು ಕೇಳಂಗಿಲ್ಲ. ಇವತ್ತು ಮನೇಲಿ ಅಮ್ಮ ಮಾಡಿದ ಅಡುಗೆ ಇಷ್ಟ ಆಗೋದಿಲ್ಲ, ಝೊಮ್ಯಾಟೋದಲ್ಲಿ ಬೇಕು, ಆನ್ಲೈನಲ್ಲಿ ಬೇಕು. ಇಂಥ ವಾತಾವರಣ ಬಂದಿದೆಯಾ ಆತ್ಮೀಯರೇ, ಪ್ರಪಂಚದಲ್ಲಿ ಕಲಿಯುಗ ಸೇರ್ಕೊಂಡ್ಬಿಟ್ಟಿದೆ ಅಲ್ವಾ. ಅವರಿಗೆ ನಾವು ಹೇಳ್ತೀವಿ, ನಮ್ದು ಕೂಡ ಅದೇ ಕತೆ. ಸ್ವತಃ ನಮ್ಗೆ ಅದೇ ಡಿಸೈನ್ ಸರಿ ಆಗೋದಿಲ್ಲ, ಇದ್ರ ಡಿಸೈನ್ ಸರಿ ಆಗೋದು, ಅದೇ ಬೇಕು ಇದೇ ಬೇಕು ಹೇಳುವಂತ ಮನೋಭಾವ. ಅದಕ್ಕಾಗಿ ಬಾಬಾ ಕರ್ಮವನ್ನು ಮಾಡಬೇಕಾದ್ರೆ ಯೋಗದಲ್ಲಿ ಇದ್ದಾಗ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಹೇಳುವಂಥದ್ದು ಸಿಗತ್ತೆ. ಇನ್ನು ಮೂರನೇದು ಧಾರಣೆ. ನೀವೆಷ್ಟು ಆ ಭಗವಂತನ ಜ್ಞಾನವನ್ನ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಧಾರಣೆ ಮಾಡ್ತಾ ಹೋಗ್ತಿರೋ, ಒಳ್ಳೊಳ್ಳೆ ಗುಣಗಳನ್ನು ಧಾರಣೆ ಮಾಡ್ಬೋದು. ಇವತ್ತು ನಾವೇನ್ ಮಾಡ್ತೀವಿ, ಒಳ್ಳೆ ಬಟ್ಟೆ ಹಾಕೊಳ್ಬೇಕಪ್ಪ, ಸೆಂಟ್ ಸ್ಪ್ರೇ ಮಾಡ್ಕೊಳ್ಬೇಕಪ್ಪ, ಅಂತ ಬಿಟ್ಟು ಏನ್ ಮಾಡ್ತೀವಿ, ಶರೀರದ ಸೌಂದರ್ಯದ ಕಡೆಗೆ, ಶರೀರದ ಸ್ವಚ್ಛತೆ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡ್ತಾ ಇದ್ದೀವಿ. ಬಾಬಾ ಹೇಳ್ತಾರೆ, ಆತ್ಮಿಕ ಗುಣಗಳನ್ನ ಧಾರಣೆ ಮಾಡಿ, ಸಹನಶೀಲತೆಯನ್ನು ಧಾರಣೆ ಮಾಡಿ. ನಿಂದನೆ ಮಾಡ್ತಿದ್ರೆ ಸಹನಶೀಲತೆಯನ್ನ ಮಾಡಿ, ಬೇರೆಯವರ ದುಃಖವನ್ನು ತೆಗೆದುಕೊಳ್ಬೇಡಿ ಅಂತ ಗುಣಗಳನ್ನು ಧಾರಣೆ ಮಾಡಿ.
ಅಪಕಾರಿಗಳ ಮೇಲೂ ಉಪಕಾರವನ್ನ ಮಾಡಿ ಎಷ್ಟು ನಿಂದನೆ ಮಾಡಿದ್ರು ಕೂಡ ಬಾಬಾ ಅವರಿಗೆ ಒಳ್ಳೆಯದಾಗ್ಲಿ 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 ಹೇಳುವಂತ ಮನೋಭಾವ ಇರ್ಲಿ. ಹೀಗೆ ನೀವು ಎಷ್ಟು ಭಗವಂತನನ್ನ ಧಾರಣೆ ಮಾಡ್ತಿರೋ ಅಷ್ಟೊಳ್ಳೊಳ್ಳೆ ಗುಣಗಳು ಏನಾಗ್ತವೆ ನಿಮ್ಮ ಜೀವನದಲ್ಲಿ ಬರ್ತದೆ. ಹೇಗೆ ನಾವು ಸೋಫಾ ಮೇಲೆ ಕುತ್ಕೊಂಡು ಸ್ಮೂತ್ ಆಗತ್ತಲ್ವಾ? ಛತ್ರಿ ಇಟ್ಕೊಂಡಾಗ ಏನಾಗ್ತದೆ? ಧೂಳು ಮಣ್ಣು ಮಳೆ ತಾಗೋದಿಲ್ವಲ್ಲ? ಹಾಗೆ ಎಷ್ಟು ಸೇಫ್ ಆಗಿರ್ತೀರಿ. ಇನ್ನು 4ನೇದು ಸೇವೆ. ನೀವು ಸೇವೆಯನ್ನು ಮಾಡ್ತಾ ಮಾಡ್ತಾ ಹೋದಾಗ ಯಾರ ಪ್ರತಿ ಸೇವೆ ಮಾಡ್ತಿರೋ, ಅದು ಪಂಚತತ್ವಗಳಿರ್ಬೋದು, ಮನುಷ್ಯಾತ್ಮರಿರ್ಬೋದು, ಸೇವೆ ಬಾಬಾ ಮಾಡ್ತಾರಲ್ವಾ ಆತ್ಮೀಯರೇ, ಎಷ್ಟು ಮಾಡ್ತಾ ಹೋಗ್ತಿರೋ ಅಷ್ಟು ಅವರಿಂದ ಆಶೀರ್ವಾದ ಸಿಗ್ತದೆ. ಆ ಆಶೀರ್ವಾದದಿಂದ ಖುಷಿ ಆಗ್ತದೆ. ಅಂದರೆ ಸೇವೆ ಮನಸ್ಪೂರ್ವಕವಾಗಿ ಮಾಡಬೇಕು, ನಿಸ್ವಾರ್ಥ ಭಾವದಿಂದ ಮಾಡಬೇಕು. ಅವಾಗ ಅವ್ರು ಏನ್ ಮಾಡ್ತಾರೆ? ನಮಗೆ ಆಶೀರ್ವಾದವನ್ನ ಕೊಡ್ತಾರೆ. ಈ ರೀತಿ ಇನ್ಮೇಲೆ ನೀವು ಜ್ಞಾನ, ಯೋಗ, ಧಾರಣೆ, ಸೇವೆಯನ್ನ ನಿಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡಾಗ, ಪವಿತ್ರವಾಗಿದ್ದಾಗ ನಿಮ್ಮ ಮನೆಯೇ ಏನಾಗ್ತದೆ? ಆಶ್ರಮ ಆಗ್ತದೆ. ನನ್ನ ಮಕ್ಕಳು ಮಾಡ್ತಾ ಇದ್ದಾರೆ, ಸಂಪಾದನೆ ಮಾಡ್ತಿದ್ದಾರೆ. ಓಕೆ, ಹೇಗೆ? ಬಾಬಾ 3 ವೆರೈಟಿ ಮಕ್ಕಳನ್ನ ತೋರಿಸ್ತಿದ್ದಾರೆ. ಲೌಕಿಕದಲ್ಲೂ ನೋಡಿ ಮಕ್ಕಳೇ, ಸಂಪಾದನೆ ತುಂಬಾ ಜನ ಮಾಡ್ತಾರೆ. ಆದ್ರೆ ಬೆಳಿಗ್ಗೆ ಸಂಪಾದನೆ ಮಾಡಿದ್ರು ಸಾಯಂಕಾಲದವರೆಗೆ ಎಲ್ಲ ಖಾಲಿ ಮಾಡಾಕ್ತಾರೆ ಅಲ್ವಾ? ಇವತ್ತು ನೋಡಿ ಲೇಬರ್ಸ್ಗಳಿದಾರಲ್ವಾ, ಲೇಬರ್ಸ್ಗಳು ಸಿಟಿಗೆ ಬರ್ತಾರೆ, 2-3 ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾರೆ. ಸಾಯಂಕಾಲ ಹೋಗ್ಬೇಕಾದ್ರೆ ನಾನ್ ವೆಜ್ ತಿಂದ್ರು, ಡ್ರಿಂಕ್ಸ್ ಮಾಡಿದ್ರು, ಗುಟ್ಕಾ ತಿಂದ್ರು, ಎಲ್ಲ ಖಾಲಿ ಮಾಡಿಬಿಟ್ಟು. ಈಗ ನ್ಯೂ ಜನರೇಷನ್ ನೋಡಿ, ವೀಕೆಂಡ್ ಪಾರ್ಟಿಗಂತ ಹೋಗ್ತಾರೆ, ಎಲ್ಲ ಹಣ ಖಾಲಿ, ಮನೆ ಕಳಿಸೋದಿಲ್ಲ, ಯಾವುದೇ ಸಾಧನೆ ಇಟ್ಕೊಳ್ಳೋದಿಲ್ಲ, ನಾಳೆಗಂತ ಇಟ್ಕೊಳ್ಳೋದೇ ಇಲ್ಲ, ಎಲ್ಲ ಖಾಲಿ. ಬಟ್ಟೆ ತಗೊಂಡ್ರು, 1 ವಾರ ಆಯ್ತು, ಡಿಸೈನ್ ಸರಿ ಇಲ್ಲ, ತೆಗೆದು ಬಿಸಿ ಹಾಕಿದ್ರು, ಮತ್ತೆ ವಾಪಸ್ ಹೊಸದು. 3 ತಿಂಗಳಿಗೊಂದ್ಸಲ ಹೊಸ ಗಾಡಿ ಬೇಕು ಇವರಿಗೆ, ಹೊಸ ಮೊಬೈಲ್ಗಳು ಬೇಕು, ಹೊಸ ಟಿವಿಗಳು ಬೇಕು, ಹೊಸ ಸ್ಟೈಲ್ಗಳು ಬೇಕು. ಯಾಕಂದ್ರೆ ದುಡ್ಡು ಜಾಸ್ತಿ ಇದೆಯಲ್ವಾ? ಸಂಪಾದನೆ ಲಕ್ಷಾಂತರ ಗಟ್ಟಲೆ ಸಂಪಾದನೆ, ತಿಂಗಳಾದ್ಮೇಲೆ ಮತ್ತೆ ವಾಪಸ್ ಬೇರೆ ಹಣ ಕೇಳೋದನ್ನೇ. ಉಳಿತಾಯ ಮಾಡಬೇಕು, ಭವಿಷ್ಯಕ್ಕೆ ಖರ್ಚುಗಳಿರ್ತಾವೆ ಹೇಳುವಂತ ಮನೋಸ್ಥಿತಿ ಇಲ್ಲ. ಮೊದಲೇ ಏನಿತ್ತು ಅಂತಂದ್ರೆ, ನಾವೆಲ್ಲ ಚಿಕ್ಕವರಿದ್ದಾಗ ನಾವು ತಂದಿರುವಂತ ಹಣ ಇದೆಯಲ್ಲ, ಸಂಪಾದನೆ ಮಾಡಿ ಅಪ್ಪ ಅಮ್ಮನ ಹತ್ರ ಕೊಡ್ತಾ ಇದ್ವಿ. ಇವಾಗ ಅಪ್ಪ ಅಮ್ಮನ ಹತ್ರ ಕೊಡೋದೆಲ್ಲಿ? ಅಪ್ಪ ಅಮ್ಮನಿಗೆ ಆರೋಗ್ಯ ಸರಿ ಇಲ್ಲ ಅಂತಂದ್ರೂ ಕೂಡ ನೋಡ್ಕೊಳ್ಳುವಂತ ಮಕ್ಕಳಿಲ್ಲ ಇವತ್ತು ಆತ್ಮೀಯರೇ. ಇಂಥ ಒಂದು ಮನೋಸ್ಥಿತಿ ಬಂದಿದೆ. ಅಯ್ಯೋ ಏನ್ ಮಾಡುದ್ರಿ, ನನ್ನ ಮಗನ ಸ್ಕೂಲ್ ಫೀಸ್ ಕಟ್ಟಬೇಕಲ್ವಾ, ಅದಕ್ಕೆ ನಮ್ಮ ಹತ್ರ ಹಣ ಇಲ್ಲ. ಇವ್ರ ಮಕ್ಕಳಿಗೆ ಮಾಡ್ಲಿಕ್ಕೆ ಇವ್ರ ಹತ್ರ ಹಣ ಇದೆ, ಇವರ ಅಪ್ಪ ಅಮ್ಮನಿಗೆ ಮಾಡ್ಲಿಕ್ಕೆ ಇವ್ರಿಗೆ ಹಣ ಇಲ್ಲ. ಇಂತಹ ಒಂದು ಮನೋಸ್ಥಿತಿ ಇವತ್ತು ಪ್ರಪಂಚದಲ್ಲಿ ಅಲ್ವಾ? ಅದಕ್ಕೆ ನನ್ನ ಮಕ್ಕಳು ಕೂಡ ಸಂಪಾದನೆ ಮಾಡ್ತಾರೆ ಮತ್ತು ಖಾಲಿ ಮಾಡಾಕ್ಬಿಡ್ತಾರೆ. ಇವರು ವಂದನೆಯವರು. ಏಕ್ ದಿನ ಕಾ ಬಾದಶಾ ಅಂತ ಹೇಳ್ತಾರೆ. ಅಂತಂದ್ರೆ ಯೋಗವನ್ನು ಮಾಡ್ತಾರೆ, ಸೇವೆಯನ್ನ ಮಾಡ್ತಾರೆ, ಸನ್ಮಾನ ತೆಗೆದುಕೊಂಡ್ರು, ಹೊಗಳಿಕೆ ತೆಗೆದುಕೊಂಡ್ರು, ಖಾಲಿ ಮನೆಗೆ ವಾಪಸ್ ಹೋಗೋರಿಗೆ ಅಷ್ಟೇ, ಏನಿಲ್ಲ. ಇನ್ನಕ್ಕೆಲ್ಲ 2ನೇವ್ರು ಹೆಂಗ್ ಮಾಡ್ತಾರಂತೆ ಬಾಬಾ ಹೇಳ್ತಾರೆ, ಸಂಪಾದನೆ ಮಾಡ್ತಾರಂತೆ, ಸ್ವಲ್ಪ ಇಟ್ಕೊಳ್ತಾರಂತೆ. ಈಗ ನಾವು ಕೆಲವೊಂದ್ಸಲ ಪರ್ಸ್ನಲ್ಲೋ ಬೀರುನಲ್ಲಿ ಸ್ವಲ್ಪ ಹಣ ಇಟ್ಕೊಳ್ತೀವಿ ನೋಡಿ, ಮನೆಯಲ್ಲಿ ಎಮರ್ಜೆನ್ಸಿಗೆ ಬೇಕಾಗಬಹುದು ಅಂತ ಬಿಟ್ಟು ಇಟ್ಕೊಳ್ತೀವಲ್ವಾ ಸ್ಥೂಲವಾಗಿ. ಹಾಗೆ ಇವರು ಸ್ವಲ್ಪ ಹಣವನ್ನು ಏನ್ ಮಾಡ್ತಾರೆ, ಖರ್ಚು ಕೂಡ ಮಾಡ್ತಾರೆ, ಮೌಜು ಕೂಡ ಮಾಡ್ತಾರೆ. ಆದ್ರೆ ವಾಪಸ್ ಸ್ವಲ್ಪ ಹಣ ಭವಿಷ್ಯಕ್ಕೋಸ್ಕರ ಅಂತ ಮನೇಲಿ ಇಟ್ಕೊಳ್ತಾರೆ. ಓಕೆ, ಯಾವಾಗಲಾದ್ರೆ ಎಮರ್ಜೆನ್ಸಿಗೆ ಬರ್ಬೋದು, ಯಾರಾದ್ರೂ ಬರ್ಬೋದು, ಕೊಡಬೇಕಾಗಿ ಬರಬಹುದು ಅಂತ. ಇವ್ರು 2ನೇವ್ರು. ಇನ್ನು 3ನೇವ್ರು ಏನ್ ಮಾಡ್ತಾರಂತೆ, ಸಂಪಾದನೆ ಮಾಡ್ತಾರೆ, ಖರ್ಚು ತುಂಬಾ ಕಡಿಮೆ ಮಾಡ್ತಾರೆ, ತಮ್ಮ ಹತ್ರ ಹಣ ಇಟ್ಕೊಳ್ಳೋದಿಲ್ಲ, ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅಂದ್ರೆ ಶೇರ್ ಮಾರ್ಕೆಟ್ ಅಲ್ಲೋ, ಬ್ಯಾಂಕ್ ಅಲ್ಲೋ, FD ಅಲ್ಲೋ, ಅದ್ರಲ್ಲಿ ಇಂಟ್ರೆಸ್ಟ್ ಬರುತ್ತಾ, ಇಂಟ್ರೆಸ್ಟ್ ಅನ್ನು ಮತ್ತೇನ್ ಮಾಡ್ತಾರೆ, ಡೆಪಾಸಿಟ್ ಮಾಡ್ತಾರೆ. 10,000 ರೂಪಾಯಿ ಡೆಪಾಸಿಟ್ ಮಾಡಿರ್ತಾರೆ, 100 ರೂಪಾಯಿ ಇಂಟ್ರೆಸ್ಟ್ ಬರ್ತದೆ. 100 ರೂಪಾಯಿನೂ ಕೂಡ ಬ್ಯಾಂಕ್ನಲ್ಲಿ ಇಟ್ಟು ಏನಾಗ್ತದೆ, 10,100 ರೂಪಾಯಿಗೆ ಇಂಟ್ರೆಸ್ಟ್ ಬರ್ತದಲ್ವಾ? ಅದು ಹೆಚ್ಚಿಗೆ ಆಗ್ತಾ ಇರ್ತದಲ್ವಾ? ಅದಕ್ಕಾಗಿ ಇಲ್ಲಿ ಈ ಮಕ್ಕಳು ಏನ್ ಮಾಡ್ತಾರಂತೆ, ಸೇವೆಯಿಂದ, ಸಾಧನೆಯಿಂದ, ತಪಸ್ಸಿನಿಂದ ಮಾಡಿರುವಂತ ಸಂಪಾದನೆ ಜಮದ ಖಾತೆಯನ್ನ ಈಶ್ವರೀಯ ಬ್ಯಾಂಕ್ನಲ್ಲಿ ಈಶ್ವರನಲ್ಲಿ ಇಟ್ಕೊಡ್ತಾರಂತೆ. ಅವನ ಕೈಲಿ ಕೊಟ್ಬಿಡ್ತಾರೆ, ನೀನು ಇಟ್ಕೊಳಪ್ಪ ಅಂತ. ಮತ್ತೆ ಬೇಕಾದಾಗ ಅವನಿಂದಾನೇ ತಗೊಳ್ತಾರೆ. ಓಕೆ, ಆ ರೀತಿ ಮಾಡಿದಾಗ ಏನಾಗತ್ತೆ ಗೊತ್ತಾ, ಯಾರಾದ್ರೂ ನಿಮ್ಮ ಹತ್ರ ಸಾಲ ಕೇಳಲಿಕ್ಕೆ ಬಂದ್ರೆ ಆದ್ಮೇಲೆ ಯಾರಿಗೂ ಸಾಲ ಕೊಡಬೇಡಿ, ಸ್ಥೂಲ ಇರಲಿ ಸೂಕ್ಷ್ಮ ಇರಲಿ, 2 ಕೊಡಬೇಡಿ. ನೀವು ಪೇಮೆಂಟ್ ಮಾಡಬೇಡಿ. ಓಕೆ, ನಿಮ್ಮ ಹಣವನ್ನು ಬ್ಯಾಂಕ್ನಲ್ಲಿ ಇಡಿ. ನಿನ್ ಸಾಲ ಬೇಕಾ, ಬ್ಯಾಂಕಲ್ಲಿ ಹೋಗ್ಬಿಟ್ಟು ಕೇಳು. ನಾವು ಹಣವನ್ನ ಬ್ಯಾಂಕ್ನಲ್ಲಿ ಇಟ್ಟಾಗ ಆ ಹಣದ ಜವಾಬ್ದಾರಿ ಬ್ಯಾಂಕ್ನ ಒಂದು. ಓಕೆ, ಸರಿ. ಅವನು 1 ವರ್ಷಕ್ಕೆ 10% ಬಡ್ಡಿ ಕೊಡ್ತಾನೆ ಅಂತಂದ್ರೆ, ಅಲ್ಲಿ ಅವನು ಯಾರೋ ಸಾಲ ತಗೊಂಡವನು ಸಾಲ ತೀರಿಸಿಲ್ಲ ಅಂತಂದ್ರೆ ಅವ್ನು 10% ಬಡ್ಡಿ ನಿಮ್ಗೆ ಕೊಡ್ಲೇಬೇಕು.
ಹೌದು ತಾನೇ? ಅದಕ್ಕಾಗಿ ಇಲ್ಲೂ ಕೂಡ ಆತ್ಮೀಯರೇ, ದಯವಿಟ್ಟು ಯಾರಿಗೂ ಈಶ್ವರ ಶಕ್ತಿಯನ್ನು ಡೈರೆಕ್ಟ್ ಆಗಿ ಕೊಡಬೇಡಿ. ನಾವೇನ್ ಮಾಡ್ತೀವಿ, ಅಯ್ಯೋ ಅಣ್ಣವ್ರೆ 10,000 ರೂಪಾಯಿ ಹಣ ಕೊಟ್ರೆ 10% ಬ್ಯಾಂಕಲ್ಲಿ ಬರ್ತದಲ್ವಾ, ಡೈರೆಕ್ಟ್ ಆಗಿ ಕೊಟ್ಬಿಟ್ಟು 12% ಬಂದ್ಬಿಡ್ತದೆ. ಸರಿ, ಮೂಲ ದುಡ್ಡೇ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಅದಕ್ಕಾಗಿ ಯಾರೇ ಇಲ್ಲಿ ಆದ್ಮೇಲೆ ನಿಮ್ಮ ಮಕ್ಕಳಿರ್ಲಿ, ಮಗಳಿರ್ಲಿ, ಅತ್ತೆ ಇರ್ಲಿ, ಮಾವ ಇರ್ಲಿ, ಪತಿ ಯಾರೇ ಇರ್ಲಿ, ದಯವಿಟ್ಟು ಯಾವುದೇ ಈಶ್ವರಿ ಶಕ್ತಿ ಡೈರೆಕ್ಟ್ ಆಗಿ ಕೊಡಬೇಡಿ. ಬಾಬನಿಗೆ ಹೇಳಿ, ಬಾಬಾ ನೋಡಿ ಈ ಆತ್ಮ ನಿಂಗೆ ತೊಂದರೆ ಇದೆ, ನೀನು ಕೊಡು. ನಿಮ್ಮ ಹಣವನ್ನ ಅವನ ಕೈಲಿ ಕೊಟ್ಬಿಟ್ಟು ಅವರ ಮೂಲಕ ಕೊಡಿಸ್ಬೇಕೇ ಹೊರತು ನೀವು ಡೈರೆಕ್ಟ್ ಆಗಿ ಕೊಡಬೇಡಿ. ಯಾಕಂದ್ರೆ ಯಾವ ಆತ್ಮಗಳು ಹೇಗಿರ್ತಾರೆ ಏನು ಅಂತ ನಮ್ಗೆ ಗೊತ್ತಿಲ್ಲ. ಅವನು ವಾಪಸ್ ಕೊಡದೇ ಇರ್ಬೋದು, ಬೇರೆ ಯಾವುದೋ ಕೆಲಸಕ್ಕೆ ಅವನು ಉಪಯೋಗ ಮಾಡ್ಕೊಳ್ಬೋದು. ಅವಾಗ ನಿಮ್ಗೆ ಕರ್ಮದ ಲೆಕ್ಕಾಚಾರ ಆಗ್ತದೆ. ಅಂದ್ರೆ ನೀವು ಎಷ್ಟು ಪುನಃ ಈಶ್ವರಿ ಸೇವೆ ಮಾಡಿರೋದನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತದೆ, ಅದು ಜಾಸ್ತಿ ಆಗ್ತಾ ಹೋಗ್ತದೆ. ನನಗೂ ಕೂಡ ಎಷ್ಟೋ ಸಲ ಈಶ್ವರಿ ಜ್ಞಾನವನ್ನ ಓದಬೇಕಾದ, ಕೇಳಬೇಕಾದ, ಒಳ್ಳೊಳ್ಳೆ ಹೊಸ ಹೊಸ ಸೀಕ್ರೆಟ್ಗಳನ್ನ ಬಾಬಾ ಹೇಳ್ತಾ ಹೋಗ್ತಾರೆ. ಲೌಕಿಕದಲ್ಲಿ ಏನಾಗ್ತಿತ್ತು, ಸ್ಕೂಲಲ್ಲಿ ಇದ್ದಾಗ ಏನೋ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಬೇರೆಯವ್ರಿಗೆ ಹೇಳ್ತಿರ್ಲಿಲ್ಲ, ಅವ್ರಿಗೂ ಮಾರ್ಕ್ಸ್ ಸಿಕ್ಬಿಡ್ತದೇನೋ ಅಂತ ಅಲ್ವಾ. ಇಲ್ಲಿ ಏನಾಗತ್ತೆ, ಆ ಸೀಕ್ರೆಟ್ಗಳನ್ನು ಬೇರೆಯವ್ರಿಗೆ ಹೇಳ್ತಾ ಹೇಳ್ತಾ ಹೋದಾಗ ಮತ್ತೆ ನಮಗೆ ಬೇರೆ ಬೇರೆ ಸೀಕ್ರೆಟ್ಗಳನ್ನ ಬಾಬಾ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಏನು ನಮ್ಗೆ ಗೊತ್ತಿರುತ್ತೋ ಅದನ್ನು ಬೇರೆಯವ್ರಿಗೆ ತಿಳಿಸುವಂತ ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ರೀಇನ್ವೆಸ್ಟ್ಮೆಂಟ್. ಒಬ್ಬರು ಸಂಪಾದನೆ ಮಾಡ್ತಾರೆ, ಕಲೆ ಮಾಡ್ತಾರೆ. ಎರಡನೇದು ಸಂಪಾದನೆ ಮಾಡ್ತಾರೆ, ಸ್ವಲ್ಪ ಉಳಿಸ್ಕೊಳ್ತಾರೆ. ಮೂರನೇದು ಸಂಪಾದನೆ ಮಾಡಿ ಹೆಚ್ಚಿಗೆ ಖರ್ಚು ಮಾಡೋದೇ ಇಲ್ಲ, ಎಷ್ಟು ಬೇಕೋ ಅಷ್ಟೇ ಖರ್ಚು ಮಾಡಿಬಿಟ್ಟು ಉಳಿದೆಯವನ್ನ ಉಳಿತಾಯ ಮಾಡಿ ಬೇರೆ ಕಡೆಗೆ ಈಶ್ವರಿ ಬ್ಯಾಂಕಲ್ಲಿ ಈಶ್ವರಿ ಕಾರ್ಯಕ್ಕೆ ಸ್ಟಾಕ್ ಮಾಡ್ತಾರೆ. ಅವಾಗ ಅವ್ರ ಹತ್ರ ಅಷ್ಟು ಸ್ಟಾಕ್ ಇದ್ದಾಗ, ಅವರ ಹತ್ರ ಅವಶ್ಯಕತೆ ಇದ್ದಾಗ ಅವ್ರೇನ್ ಮಾಡ್ತಾರೆ, ಯಾರ್ಯಾರಿಗೆ ಬೇಕೋ ಅವ್ರಿಗೆ ಕೊಡ್ತಾ ಹೋಗ್ತಾರೆ. ಅವರಲ್ಲಿ ಆ ಒಂದು ಶಕ್ತಿ ಅದು ಭರ್ಪೂರ್ ಇರ್ತಾರಂತೆ. ಕನ್ನಡದಲ್ಲಿ ಒಂದು ಗಾದೆ ಇದೆ ನೋಡಿ, ತುಂಬಿದ ಕೊಡ ತುಳುಕೋದಿಲ್ಲ ಅಂತ ಅಲ್ವಾ. ಇವಾಗ ನೀವು ಕೊಡ ತಗೊಂಡ್ಬಿಟ್ಟು ನೀವು ಹಳೆ ಕಾಲದಲ್ಲೆಲ್ಲ, ಈಗಿನ ಜನರಿಗೆ ಕೊಡ ಅಂತಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ಬಕೆಟ್ಗಳು ಇರ್ತಾವೆ. ಹಳೆ ಕಾಲದಲ್ಲಿ ಬಾವಿಯಿಂದ ನೀರು ಸೇದ್ಬೇಕಿತ್ತಲ್ಲ, ಅವಾಗ ಕೊಡ ಬೇಕಿತ್ತು. ಅದು ನೀರು ಫುಲ್ ಇಲ್ಲ ಅಂತಂದ್ರೆ ಏನಾಗ್ತದೆ, ಅದು ಅಲ್ಲಾಡ್ತದೆ. ಹಾಗೆ ನಿಮ್ಮಲ್ಲಿ ಶಕ್ತಿಗಳು ಫುಲ್ ಇಲ್ಲ ಅಂತಂದ್ರೆ ಏನಾಗ್ತಾ ಹೋಗ್ತದೆ, ಅರ್ಧಂಬರ್ಧ ಆಗ್ತಾ ಇರ್ತದೆ. ಗೌರವ ಬೇಕು, ನನಗೆ ಸನ್ಮಾನ ಮಾಡಬೇಕು, ನನ್ನ ಹೊಗಳಿಕೆ ಮಾಡಬೇಕು, ನನಗೆ ರಿಕಗ್ನೈಸ್ ಮಾಡಬೇಕು, ಅಕ್ಕವ್ರು ನನ್ನ ಮುಂದುವರಿಸಬೇಕು, ಸ್ಟೇಜಲ್ಲಿ ನನ್ನ ಹೆಸರು ಹೇಳಬೇಕು, ಇದೆಲ್ಲ ಇಚ್ಛೆಗಳು ಇರ್ತವೆ ಆತ್ಮೀಯರೇ. ಅದಕ್ಕಾಗಿ ಅಂತಹ ಆತ್ಮಗಳು ಸದಾ ಕಾಲ ಏನ್ ಮಾಡಬೇಕು, ಭರ್ಪೂರ್ ಆಗಿರ್ಬೇಕಂತ. ಎಲ್ಲಾ ಗುಣಗಳಿಂದ ಭರ್ಪೂರ್ ಅಂದ್ರೆ ವಿಕಾರದಿಂದ ಅಲ್ಲ, ಒಳ್ಳೆ ಗುಣಗಳಿಂದ ಭರ್ಪೂರಾಗಿರ್ಬೇಕು. ಕೆಲವರು ಬಾಬನ ಮಕ್ಕಳು ಜ್ಞಾನವನ್ನ ಕೇಳ್ತಾರಂತೆ, ಕೆಲವರು ತಮ್ಮ ಜೀವನದಲ್ಲಿ ಸಮಾವೇಶವನ್ನ ಮಾಡ್ಕೊಳ್ತಾರಂತೆ. ಅದಕ್ಕಾಗಿ ನಿಮ್ಮನ್ನು ತಿಳ್ಕೊಳ್ಳಿ, ನೀವು ಎಂತಹ ಮಕ್ಕಳು, ಬರೀ ಕೇಳ್ಬಿಟ್ಟು ಬೇರೆ ಹೇಳುವಂಥವರು ಅಥವಾ ಸಮಾವೇಶ ಮಾಡುವಂಥವರು. ಓಕೆ, ಈ ರೀತಿ ಬಾಬಾ ನಿಮಗೆ ತುಂಬಾ ಖಜಾನೆಯನ್ನು ಕೊಟ್ಟಿದ್ದಾರೆ. ಆದರೆ ಎಷ್ಟು ಅದನ್ನ ಉಳಿತಾಯ ಮಾಡ್ಕೊಂಡಿದ್ದೀರಿ, ಎಷ್ಟು ಸಂಪಾದನೆ ಮಾಡ್ತಿದ್ದೀರಿ? ಸಂಪಾದನೆ ಮಾಡಿಲ್ಲ ಅಂದ್ರೆ ಉಳಿತಾಯ ಮಾಡೋದು ಹೆಂಗೆ? ಖರ್ಚಂತೂ ವಿಪರೀತ ಇದೆ. ಕೆಲವರು ಸಂಪಾದನೆ ಮಾಡ್ತಾರೆ, ಏನೋ ಒಂದು ಕೆಟ್ಟ ಗುಣಗಳನ್ನು ಇಟ್ಕೊಂಡ್ಬಿಟ್ಟು ನಿಂದನೆ ಮಾಡಿ ಸಿಟ್ಟು ಮಾಡ್ಕೊಂಡ್ಬಿಟ್ಟು ಎಲ್ಲವನ್ನ ಏನ್ ಮಾಡ್ಬಿಡ್ತಾರೆ, ಕಳ್ಕೊಂಡು ಬಿಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ಈ ಸಂಗಮ ಯುಗದಲ್ಲಿ ಬಾಬನಿಂದ ವರದಾನದ ಮೂಲಕ, ಅಂದ್ರೆ ನೀವು ತಪಸ್ಸನ್ನ ಮಾಡಿದಾಗ ವರದಾನದ ಮೂಲಕ, ತಂದೆ ರೂಪದಲ್ಲಿ ಆಸ್ತಿಯ ಮೂಲಕ ಎಷ್ಟೆಲ್ಲ ನಿಮ್ಗೆ ಏನ್ ಮಾಡಿದ್ದೇನೆ, ಕೊಟ್ಟಿದ್ದೇನಲ್ವಾ. ಎಷ್ಟು ಸ್ಟಾಕ್ ಇಟ್ಕೊಂಡಿದ್ದೀರಾ ಚೆಕ್ ಮಾಡ್ಕೊಳ್ಳಿ. ಅದಕ್ಕಾಗಿ ಹೊಸಬ್ರೆಲ್ಲ ಬಂದಿದ್ದೀರಾ, ತಮಗೆಲ್ಲ ಸಾಧನೆ ಮಾಡೋದು, ಸೇವೆ ಮಾಡೋದು ಕಷ್ಟವಾಗ್ತದೆ. ಅದಕ್ಕಾಗಿ ಒಂದು ವಿಧಿಯನ್ನು ನಿಮ್ದನ್ನಾಗಿ ಮಾಡಿ, ಬೆಳಗಿಂದ ರಾತ್ರಿವರೆಗೆ ಯಾರ್ಯಾರು ಸಿಗ್ತಾರೋ ಅವರಿಗೆ ಆಶೀರ್ವಾದ ಕೊಡ್ತಾ ಹೋಗಿ, ಆಶೀರ್ವಾದ ತೆಗೆದುಕೊಳ್ತಾ ಹೋಗಿ. ಯಾಕೆ ನೋಡಿ, ಎಲ್ಲರಿಗೂ ಜ್ಞಾನ ಹೇಳಲಿಕ್ಕೆ ಆಗೋದಿಲ್ಲ, ಮತ್ತೆ ಎಲ್ಲರಿಗೂ ಜ್ಞಾನ ಹೇಳ್ಬಿಟ್ಟು ಎಲ್ಲಾ ವಿಷಯದಲ್ಲೂ ಒಂದು ಖುಷಿ ಪಡಿಸ್ಲಿಕ್ಕೆ ಆಗೋದಿಲ್ಲ. ಯಾರೇ ಇರ್ಲಿ, ನಿಮ್ಮಲ್ಲೂ ಎಷ್ಟೋ ಪ್ರಶ್ನೆಗಳು ಇರ್ತವೆ. ಎಲ್ಲಾ ಜ್ಞಾನ ನಮ್ಮ ಮೂಲಕ ಬಾಬಾ ಹೇಳಿರೋದನ್ನು ನೀವು ಮನಸ್ಸಲ್ಲಿ ಒಪ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆದರೆ ಡೈರೆಕ್ಟ್ ಆಗಿ ಅವರಿಗೆ ಶಕ್ತಿಯನ್ನು ಕೊಡ್ತಾ ಹೋಗಿ, ಆಶೀರ್ವಾದವನ್ನ ಕೊಡ್ತಾ ಹೋಗಿ. ಆವಾಗ ಏನಾಗತ್ತೆ, ನಿಮ್ಮ ಪುರುಷಾರ್ಥ ತುಂಬಾ ತೀವ್ರವಾಗಿ ಹೋಗ್ತದೆ, ಆತ್ಮಿಕ ಸಂಪಾದನೆ ಆಗ್ತದೆ, ಪ್ರಯೋಜನ ಆಗ್ತದೆ, ಲಾಭ ಆಗ್ತದೆ. ಮಾಸ್ಟರ್ ದಾತ ಆಗಿ ಬಾಬಾ ಹೇಳ್ತಾರೆ, ದಾತ ನಾನು, ನೀನು ಕೇವಲ ಮಗುವಾಗು. ಅಡಿಗೆ ನಾನು ಮಾಡ್ತೇನೆ, ತೆಗೆದುಕೊಂಡು ಹೋಗುವಂತ ನಾವು ಅಷ್ಟೇ, ಯಾರಿಗೇನು ಬೇಕು ಅಂತ ನನಗೆ ಗೊತ್ತಿಲ್ಲ, ನೀನು ಕೊಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ ಬಾಬಾ.
ಯಾಕಂದ್ರೆ ಯಾರಿಗೆ ಏನ್ ಬೇಕು ಏನು ಬೇಡ, ಯಾರಿಗೇನು ಸಮಸ್ಯೆ ಏನು ತೊಂದರೆ ನಮ್ಗೆ ಗೊತ್ತಿಲ್ವಲ್ಲ, ಬಾಬನಿಗೆ ಗೊತ್ತಿದೆಯಲ್ಲ. ಅದಕ್ಕಾಗಿ ಅವರ ಕೈಯಲ್ಲಿ ನಾವೇನಾಗಬೇಕು, ಒಂದು ಸಾಧನವಾಗಬೇಕು ಅಲ್ವಾ ಮಕ್ಕಳೇ. ನಿಮ್ಮ ಜೊತೆಲಿರೋರು ಯಾರು? ಈಶ್ವರಿ ಸೋದರ ಮತ್ತು ಸೋದರಿಯರಲ್ವಾ. ಲೌಕಿಕದಲ್ಲೂ ನೋಡಿ, ಎಷ್ಟೋ ಸಮಯದಲ್ಲಿ ಸಹೋದರ ಸಹೋದರಿ ಜೊತೆ ಜಗಳ ಆಗ್ತದೆ, ಗಲಾಟೆಗಳಾಗ್ತವೆ, ಸಂಸ್ಕಾರದ ಮಿಲನ ಇರೋದಿಲ್ಲ. ಅದು ನಮ್ಮ ಅಕ್ಕ, ನಮ್ಮ ತಂಗಿ, ನಮ್ಮಣ್ಣ, ನಮ್ಮ ತಮ್ಮ ಅಂತ ಅವ್ರಿಗೇನು ಮಾಡ್ತೀವಿ, ಹಾಸ್ಪಿಟಲೈಸೇಷನ್ ಆದಾಗ, ಹಣದ ಅವಶ್ಯಕತೆ ಇದ್ದಾಗ, ಆರೋಗ್ಯ ಸರಿ ಇಲ್ಲದಿದ್ದಾಗ, ಅವ್ರವ್ರ ಮನೆಯಲ್ಲಿ ಕಾರ್ಯಕ್ರಮ ಇದ್ದಾಗ ನಾವು ಅವರಿಗೆ ಸಹಾಯವನ್ನು ಮಾಡ್ತೀವಿ. ಮೊದಲೇನು ಗಲಾಟೆಗಳಿರ್ತದೆ ಅದ್ರ ಬಗ್ಗೆ ಕ್ಷಮೆ ಮಾಡ್ತೀವಿ. ಅವ್ರ ಮೇಲೆ ದಯೆ ಬರ್ತದೆ. ಹಾಗೆ ಮಕ್ಕಳೇ, ಈಶ್ವರಿಯ ಕಾರ್ಯವನ್ನು ಮೊದಲು ಮನೆಯಿಂದ ಆರಂಭ ಮಾಡಿ. ನಮ್ಗೆ ಗೊತ್ತು, ಪ್ರತಿಯೊಬ್ಬರ ಮನೆಯಲ್ಲಿ ಇವತ್ತು ಎಷ್ಟು ಒಂದು ದುರಂತ ಅಂತಂದ್ರೆ, ಏನು ದುರಂತ? ಟೆನ್ಷನ್ನು, ಚಿಂತೆ, ಜಗಳಗಳು, ಯಾರ್ಯಾರ ಮಾತು ಕೂಡ ಕೇಳೋದಿಲ್ಲ, ಸಂಸ್ಕಾರದ ಮಿಲನ ಇಲ್ಲ, ಇಂಥದ್ದೊಂದು ಸಮಸ್ಯೆ ಇದೆ. ಅಂತ ಒಂದು ಕೆಲವೊಂದು ಆತ್ಮಗಳನ್ನು ಉದಾಹರಣೆಯಾಗಿ ತೆಗೆದುಕೊಂಡು, ತುಂಬಾ ಕ್ಲೋಸ್ ಆಗಿರೋರು, ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಅಂದ್ರೆ ಶುಭ ಭಾವನೆ ಇಟ್ಕೊಂಡು ಪ್ರತಿದಿನ 5 ನಿಮಿಷ ಏನು ಮಾಡ್ತಾ ಹೋಗಿ ಅವರಿಗೆ ಸಕಾಶ ನೀವು ಕೊಡಬಾರ್ದು. ಮನಸ್ಸನ್ನ ಬಾಬನ ಕೈಯಲ್ಲಿ ಕೊಡಿ, ಬಾಬಾ ಆತ್ಮನಿಗೆ ಒಳ್ಳೇದು ಮಾಡೋ, ಆತ್ಮನಿಗೆ ಒಳ್ಳೇದು ಮಾಡೋ ಅಂತ 5 ನಿಮಿಷ ಹೇಳೋದು, ಉಳಿದಿರೋ 23 ಗಂಟೆ ಬಾಯಿಗೆ ಬಂದಾಗ ಅವ್ರ ಎದುರುಗಡೆ ಬೈಯೋದು, ಹಂಗಾಗೋದಿಲ್ಲ. ಅದನ್ನು ಮಾಡಬಾರ್ದು. ಮನಸ್ಸಿನಿಂದನೂ ಬೈಬಾರ್ದು, ಬಾಯಿಂದನೂ ಬೈಬಾರ್ದು ಅಲ್ವಾ. ಅದಕ್ಕಾಗಿ ಅವರ ಬಗ್ಗೆ ಒಳ್ಳೆಯ ಭಾವನೆ ಇರಲಿ, ಕ್ಷಮಾ ಭಾವನೆ ಇರಲಿ, ದಯಾ ಭಾವನೆ ಇರಲಿ. ಇದನ್ನು ಮಾಡಿಬಿಟ್ಟು ಪ್ರಾಕ್ಟೀಸ್ ಮಾಡಿಬಿಟ್ಟು ನೋಡಿ, ಆವಾಗ ನಿಮ್ಮಲ್ಲಿ ಪರಿವರ್ತನೆ ಆಗ್ತದೆ, ನಿಮ್ಮ ಮನಸ್ಸಿನಲ್ಲಿ ಆಗ್ತದೆ, ಮನೆಯಲ್ಲಿ ಚೇಂಜ್ ಆಗ್ತದೆ. ನಿಮ್ಮ ಮನೆಯವರ ಎಲ್ಲರೂ ಕೂಡ ಈಶ್ವರಿಯ ಪರಿವಾರವಾಗಿ ಪರಿವರ್ತನೆ ಆಗ್ತಾರೆ. ಆವಾಗ ನಿಮ್ಮ ಮನೆಯೇ ಆಶ್ರಮ ಆಗ್ಬಿಡ್ತದೆ. ನಿಮ್ಮವರೆಲ್ಲರೂ ಕೂಡ ಬಾಬನ ಮಕ್ಕಳು ಆದ್ಮೇಲೆ ನಿಮ್ಗೆ ಆಶ್ರಮ ಮಾಡೋದು ಸಹಜ ಆಗತ್ತಲ್ವಾ. ಆವಾಗ ಆ ಈಶ್ವರಿ ಕಾರ್ಯ ಮಾಡಲಿಕ್ಕೆ ಯಾರು ಅಪೋಸಿಷನ್ ಮಾಡೋದಿಲ್ವಲ್ಲ. ಅದಕ್ಕಾಗಿ ಮೊದಲು ಅವರಿಗೆ ರೆಡಿ ಮಾಡಿ. ಪಾಪ ಒಂದು ಮಾತಲ್ಲಿ ಹೇಳ್ತಾರೆ, ಮಕ್ಕಳೇ ಈಗ ಇಂಥ ಸಮಯ ಬಂದಿದೆ, ನೀವು ಆಶ್ರಮವನ್ನ ರೆಡಿ ಮಾಡಿಕೊಡೋದಲ್ಲ, ಜಗ ಕೊಡೋದಲ್ಲ, ನೀವು ಆಶ್ರಮಕ್ಕೆ ಹೋಗೋದಲ್ಲ, ಅಲ್ಲೋಗ್ಬಿಟ್ಟು ಕ್ಲಾಸ್ ಮಾಡೋದಲ್ಲ, ನಿಮ್ಮ ಮನೇಲಿ ಆಶ್ರಮ ಮಾಡ್ಬಿಡ್ಬೇಕು. ಅಂದಮೇಲೆ ನೀವೇ ಟೀಚರ್, ನಿಮ್ಮಲ್ಲಿ ಎಲ್ಲರೂ ಬಾಬನ ಮಕ್ಕಳೇ. ಓಕೆ, ಅದಕ್ಕೆ ಬೋರ್ಡ್ ಬೇಕು, ಮತ್ತೊಂದು ಬೇಕು, ಮಗದೊಂದು ಬೇಕು ಅಂತ ಬಿಟ್ಟು ಏನಿಲ್ಲ. ಓಕೆ, ಆವಾಗ ನಿಮ್ಮ ಮನೆ ಏನಿದೆಯೋ ಅಲ್ಲಿ ಭಗವಂತ ತನ್ನ ಶಕ್ತಿಯನ್ನು ಕೊಡುವಂಥ ಒಂದು ಸ್ಥಾನವಾಗಬೇಕು. ಅದಕ್ಕಾಗಿ ಯಾರನ್ನೇ ಬಾಬಾ ಕಳಿಸಿದ್ರು ಕೂಡ ಸ್ಥೂಲವಾಗಿ ಸೂಕ್ಷ್ಮವಾಗಿ, ಮಕ್ಕಳೇ ಸೂಕ್ಷ್ಮವಾಗಿ ಮೊಬೈಲಲ್ಲಿ ಎಷ್ಟು ಜನ ನಿಮ್ಗೆ ಫೋನ್ ಮಾಡ್ತಾ ಇರ್ತಾರೆ ಅಲ್ವಾ. ಇನ್ನು ಸಂಬಂಧ ಪಡೆದೇ ಇರೋರೆಲ್ಲ ಮಾತಲ್ಲಿ ಬರ್ತಾ ಇರ್ತಾರೆ, ಅಕ್ಕಪಕ್ಕದ ಮನೆಯವರು, ಬಾಡಿಗೆಗೆ ಮನೆಯವರೆಲ್ಲ ಬರ್ತಾ ಇರ್ತಾರೆ ಅಲ್ವಾ. ಹಾಗೆ ಅಂಥವರೆಲ್ಲರಿಗೂ ಕೂಡ ಈಶ್ವರ ಶಕ್ತಿಯ ಅವಶ್ಯಕತೆ ಇದೆ ಅಂತ ಅವರಿಗೆ ಕೊಡಲಿಕ್ಕೆ ನಿಮಿತ್ತರಾಗಿ. ಅದಕ್ಕೆ ಒಂದು ವಿಷಯ ತಿಳ್ಕೊಳ್ಳಿ, ಯಾರಿಗೂ ದುಃಖವನ್ನು ಕೊಡಬಾರ್ದು, ಯಾರಿಂದಲೂ ದುಃಖವನ್ನು ತೆಗೆದುಕೊಳ್ಬಾರ್ದು. ದುಃಖವನ್ನು ತೆಗೆದುಕೊಂಡ್ರೆ ವಿಶೇಷವಾಗಿ ರಾಜಯೋಗದಲ್ಲಿ ಅದೇ ನೆನಪಿಗೆ ಬರ್ತಾ ಹೋಗ್ತದೆ, ಮನಸ್ಸು ಭಾರವಾಗುತ್ತೆ, ಅಸಫಲತೆ ಆಗುತ್ತೆ, ನಿದ್ರೆ ಬರೋದಿಲ್ಲ, ನಿದ್ರೆ ಟ್ಯಾಬ್ಲೆಟ್ ತಗೊಳ್ಬೇಕಾಗ್ತದೆ, ಕಾಯಿಲೆಗಳು ಬರ್ತಾವೆ ಅಲ್ವಾ. ಅದಕ್ಕಾಗಿ ಅದ ಕಡೆಗೆ ಗಮನವನ್ನು ಕೊಡಿ, ಬೇರೆಯವರಿಗೆ ಶಿಕ್ಷಣವನ್ನು ಕೊಡಿ. ಅದು ಅವರ ಬಗ್ಗೆ ಕ್ಷಮೆ ಇರಲಿ, ಅವರ ಬಗ್ಗೆ ದಯಾಭಾವನೆ ಇರಲಿ, ಶಕ್ತಿಯನ್ನು ಕೊಡಿ. ಕೊಡ್ತಾ ಅವ್ರಿಗೆ ಏನು ಮಾಡಿ, ಶಾಂತವಾಗಿ ಶಿಕ್ಷಣವನ್ನು ಕೊಡ್ತಾ ಹೋಗಿ, ಹೊರತು ಕ್ರೋಧದಿಂದ ಅಲ್ಲ. ಇದಕ್ಕಾಗಿ ಗಮನವನ್ನು ಕೊಡಿ. ಚಾರಿಟಿ ಬಿಗಿನ್ಸ್ ಹೋಮ್. ಚರಿತ್ರೆ ಹೇಳುವಂಥದ್ದು ಮನೆಯಿಂದನೇ ಏನಾಗಬೇಕು, ಆರಂಭ ಆಗಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕಾಗಿ ಮೊದಲು ಮನೆ ಪರಿವರ್ತನೆ ಆಗಲಿ, ಆಮೇಲೆ ವಿಶ್ವ ಪರಿವರ್ತನೆ ಆಗ್ತದೆ, ಆಮೇಲೆ ದೇಶ ಪರಿವರ್ತನೆ ಆಗ್ತದೆ. ಅದಕ್ಕಾಗಿ ಪ್ರತಿಯೊಬ್ಬರನ್ನು ಕೂಡ ಏನು ಮಾಡಬೇಕಾಗ್ತದೆ, ಆತ್ಮಿಕ ಪ್ರೀತಿಯಲ್ಲಿ ನೋಡಿ, ಆತ್ಮಿಕವಾಗಿ ಆಶೀರ್ವಾದವನ್ನು ಕೊಡಿ. ಯಾರಿಗೂ ದುಃಖವನ್ನು ಕೊಡಬೇಡಿ, ಯಾರಿಂದನೂ ದುಃಖ ತೆಗೆದುಕೊಳ್ಬೇಡಿ. ಈಗ ಆಶೀರ್ವಾದವನ್ನು ಕೊಡ್ತಾ 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 ನೀವೆಲ್ಲೇ ಹೋದ್ರೂ ಕೂಡ ಒಂದು ಆಶ್ರಮವಾಗಿ, ಮತ್ತೆ ನಿಮ್ಮ ಮನೆಯನ್ನೇ ಒಂದು ಆಶ್ರಮ ಮಾಡಬೇಕು. ಭಗವಂತನ ಭೋಜನ ಕೊಡುವಂತಹ, ಭಗವಂತನ ಪ್ರಸಾದ ಕೊಡುವಂತಹ, ಭಗವಂತನ ನೈವೇದ್ಯ ಕೊಡುವಂತಹ, ಭಗವಂತನ ಆಹಾರ ಕೊಡುವಂತಹ ಒಂದು ಸುಂದರವಾದಂಥ ತಾಣವಾಗಬೇಕು. ಆರತಿ ಸೂಕ್ಷ್ಮವಾಗಿ ಏನು ಮಾಡಿ, ರೆಡಿ ಮಾಡಿ ಅಲ್ವಾ. ನೋಡಿ, ಆದ್ಮೇಲೆ ಆಶ್ರಮಕ್ಕೆ ಯಾರಾದರೂ ಭೋಜನ ಮಾಡಿದ್ರೆ ಅದಕ್ಕೆ ಏನು ಹೇಳಿದ್ರೆ ಪ್ರಸಾದ ಅಂತ ಹೇಳ್ತಾರೆ, ಊಟ ಅಂತ ಹೇಳೋದಿಲ್ಲ.
ಅನ್ನ ರಸ ಬೇಕಾದ್ರೂ ಕೊಡ್ಲಿ ಎಷ್ಟು ಖುಷಿಯಿಂದ ತಗೊಂಡು ಹೋಗ್ತಲ್ವ, ಹಾಗೆ ಊಟ ಮಾಡ್ಕೊಂಡು ಹೋಗ್ತಲ್ವ, ಹಾಗೆ ನಿಮ್ಮ ಮನೆಯನ್ನು ಕೂಡ ಆತ್ಮಕ್ಕೆ ಆಹಾರ ಕೊಡುವಂತ ಆಧ್ಯಾತ್ಮಿಕ ನಿಲಯವಾಗಲಿ, ಆ ರೀತಿ ಸಾಧನೆಯನ್ನ ಮಾಡಿ ಅಂತ ಹೇಳ್ತಾರೆ. ಓಕೆ, ಓಂ ಶಾಂತಿ. ಓಂ ಶಾಂತಿ.